ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನಪ್ಪ. ಪ್ರೀತಿ ಸ್ವರೂಪನಾದ ದೇವರೇ, ನಾವು ನಿಮಗೆ ವಂದನೆಗಳು ಸಲ್ಲಿಸಿ ಪ್ರಾರ್ಥಿಸುತ್ತೇನೆ. ಈಗೋ ಮತ್ತೊಂದು ಭಾನುವಾರ ದಿನದಲ್ಲಿ ನಿಮ್ಮನ್ನು ಸ್ತುತಿಸುವ ಹಾಗೆ, ನಿಮ್ಮನ್ನು ಕೊಂಡಾಡುವ ಹಾಗೆ, ನಿಮ್ಮನ್ನು ಆರಾಧಿಸುವ ಹಾಗೆ ಕರ್ತನೇ ನೀವು ನಮಗೆ ಕೃಪೆ ನೀಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಇದಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಆಲಯವನ್ನು ಈ ಗ್ರಾಮಗಳ ಮಧ್ಯದಲ್ಲಿ ನೀವು ನಮಗೆ ಒದಗಿಸಿಕೊಟ್ಟ ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಕರ್ತನೇ, ಈ ದಿನದಲ್ಲಿಯೂ ನೀವು ನಮ್ಮೊಂದಿಗೆ ಮಾತನಾಡಬೇಕಾಗಿ ಪ್ರಾರ್ಥಿಸುತ್ತೇನೆ. ದೇವರೇ, ನಿಮ್ಮ ಆಲೋಚನೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ. ದೇವರೇ, ನಾವು ನಿಮ್ಮಲ್ಲಿ ಪ್ರಾರ್ಥಿಸಿ ದೇವರೇ, ನಮ್ಮ ಅಗತ್ಯಗಳು ನಮ್ಮ ವಿಚಾರಗಳು ನಿಮಗೆ ತಿಳಿಸಿಕೊಡೋದು ಮಾತ್ರವಲ್ಲದೆ ದೇವರೇ, ನೀವು ನಮ್ಮೊಂದಿಗೆ ಏನು ಮಾತನಾಡಲಿಕ್ಕಿದೆ ಎಂಬುದನ್ನು, ನಿಮ್ಮ ಚಿತ್ತ ಏನಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಂಥ ಕೃಪೆಯನ್ನು ನೀಡು ಸ್ವಾಮಿ. ದೇವರೇ, ನಾವು ನಿಮ್ಮನ್ನು ಆರಾಧಿಸುವುದು, ನಿಮ್ಮಲ್ಲಿ ಪ್ರಾರ್ಥಿಸುವುದು ಅದು ನಮ್ಮ ಜವಾಬ್ದಾರಿ ಆಗಿರುವಾಗ ಕರ್ತನೇ, ನಮ್ಮೊಂದಿಗೆ ಮಾತನಾಡುವುದು ನಿಮ್ಮ ಜವಾಬ್ದಾರಿ. ದೇವರೇ, ನಿನ್ನ ಪ್ರಜೆಗಳಾದ ನಮ್ಮೊಂದಿಗೆ ನೀವು ಮಾತಾಡು ಸ್ವಾಮಿ. ನಿಮ್ಮ ಆಲೋಚನೆಗಳು ನಮಗೆ ತಿಳಿಸು ದೇವರೇ. ನಿಮ್ಮ ತೀರ್ಮಾನ ಏನೆಂಬುದನ್ನು ನಮಗೆ ದೇವರೇ ಗೋಚರಪಡಿಸು ಸ್ವಾಮಿ. ಕರ್ತನೇ, ನಿನ್ನ ದಾಸನಾದ ನನ್ನನ್ನೊಂದು ಪಾತ್ರೆಯಾಗಿ ಉಪಯೋಗಿಸಪ್ಪ. ಈ ಮಕ್ಕಳ ಪರವಾಗಿ ಒಂದು ಉಪಯೋಗವುಳ್ಳ ಒಂದು ಪಾತ್ರೆಯಾಗಿ ನನ್ನನ್ನು ಉಪಯೋಗಿಸು. ಮಹಿಮೆ ನಿಮಗೆ, ಘನತೆ ನಿಮಗೆ, ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ, ಆಮೆನ್. ಪ್ರಾರ್ಥನೆ ಕೇಳಿದ ದೇವರಿಗೆ ಎರಡು ಕೈಗಳೆತ್ತಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಗಾಡ್. ದೇವರಿಗೆ ಸ್ತೋತ್ರವಾಗಲಿ. ನಾವು ಇವತ್ತಿನ ಧ್ಯಾನಕ್ಕಾಗಿ ರೋಮಾಪುರದವರೆಗೆ ಬರೆದಿರುವಂಥ ಪತ್ರಿಕೆ 15ನೇ ಅಧ್ಯಾಯ 13ನೆಯ ವಾಕ್ಯ ಪ್ರಾರಂಭವಾಗಿ ಓದಿಕೊಳ್ಳೋಣ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಇವತ್ತಿನ ಸಂದೇಶ ಸಮಾಧಾನವು ಸಂತೋಷವು. ಪಕ್ಕದಲ್ಲಿ ಇರುವರಿಗೆ ಮುಖ ನೋಡಿಕೊಂಡು ಸಂತೋಷ ಹೇಳಿ. ಸಮಾಧಾನವು ಸಂತೋಷವು ದೇವರು ದಯಪಾಲಿಸಲಿ. ಮುಖ ನೋಡಿಕೊಂಡು ಹೇಳು. ಸಂತೋಷವು ಸಮಾಧಾನವು ದೇವರು ದಯಪಾಲಿಸಲಿ. ಹೋದ ವಾರ ಏನು ಮೆಸೇಜ್ ಇತ್ತು? ಮನುಷ್ಯನಿಗೆ ಬರುವ ಶೋಧನೆಯೇ ಹೊರತು ಮತ್ತೇನು ಬರಗೊಡಿಸುವುದಿಲ್ಲ, ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧಪಡಿಸುತ್ತಾರೆ. 5 ಶೋಧನೆಗಳ ಬಗ್ಗೆ ಹೇಳಿದೆ. 5 ಶೋಧನೆ ಮಾತ್ರ ಅಲ್ಲ ಮನುಷ್ಯಗಿರುವುದು, ಅನೇಕ ಶೋಧನೆಗಳಿದೆ. ಆದರೆ 5 ಶೋಧನೆ ಬಗ್ಗೆ ಹೇಳಿದೆ. ನಮಗೆ ಆಸೆಗಳೆಂಬ ಶೋಧನೆ, ಒಂದೊಂದು ವಿಷಯಗಳ ಮೇಲೆ ಆಸೆ ಬರುವುದು. ಆ ಆಸೆಗಳು ನಮ್ಮನ್ನು ಶೋಧನೆ ಥರ ಬಂದು ಅದನ್ನು ನಮ್ಮನ್ನು ಪಾಪಕ್ಕೆ ನಡೆಸಿಕೊಳ್ಳಬಹುದು. ಆದರೆ ಅದರಲ್ಲಿ ದೇವರು ನಂಬಿಗಸ್ತನು, ಆದ್ದರಿಂದ ಶೋಧನೆಯಿಂದ ಬಿಡಿಸುತ್ತಾರೆ. ಮತ್ತು ವಿಗ್ರಹಾರಾಧನೆಯಲ್ಲಿ ತಿಂದು ಕುಡಿದು ಕುಣಿಯುವುದು ನೋಡುವಾಗ ಅದೊಂದು ಶೋಧನೆ. ನಮಗೂ ತಿಂದು ಕುಡಿದು ಕುಣಿಯಬೇಕು ಅಂತ ಒಂದು ಶೋಧನೆ. ಆದರೆ ದೇವರು ಅದರಲ್ಲಿಯೂ ಕಾಪಾಡುವನಾಗಿರುತ್ತಾನೆ. 3 ಜಾರತ್ವ ಮಾಡೋದು. ತಿಂದು ಕುಡಿದು ಕುಣಿದ ಮೇಲೆ ಇನ್ನೊಂದು ಆಸೆ ದೇಹಕ್ಕೆ ಬರುತ್ತದೆ, ಇನ್ನೂ ಸ್ವಲ್ಪ ಮಜಾ ಮಾಡಬೇಕಂದ ಆಸೆ. ಆವಾಗ ಜಾರತ್ವ ಮಾಡುವಂಥ ಒಂದು ಆಸೆ. ಆದರೆ ದೇವರು ನಂಬಿಗಸ್ತನು, ಆ ಪರೀಕ್ಷೆಯಲ್ಲಿ ಬಿದ್ದು ಹೋಗದೆ ತನ್ನ ಭಕ್ತರನ್ನು ದೇವರು ಕಾಪಾಡುತ್ತಾರೆ. ಮತ್ತು ದೇವರನ್ನೇ ಪರೀಕ್ಷೆ ಮಾಡಿ ನೋಡೋಣ ಅಂದ ಒಂದು ಆಸೆ, ಅದು ಒಂದು ಪರೀಕ್ಷೆ. ದೇವರನ್ನೇ ಪರೀಕ್ಷಿಸೋದು ಒಂದು ಪರೀಕ್ಷೆ.
ಆದರೆ ಅದರಲ್ಲಿಯೂ ನಂಬಿಗಸ್ತನು. ನಾವು ದೇವರಲ್ಲಿ ಆಶ್ರಯಿಸಿಕೊಳ್ಳುವಾಗ ಆ ಪರೀಕ್ಷೆಯೂ ಪಾಸಾಗಬಹುದು. ಮತ್ತು ಗುಣಗುಟ್ಟುವುದು, ಕೊರತೆಗಳ ಮಧ್ಯದಲ್ಲಿ ಪರಿಸ್ಥಿತಿಗಳು ವಿಪರೀತವಾಗಿ ಬರುವಾಗ ಗುಣಗುಟ್ಟುವುದು, ಆದರೆ ಗುಣಗುಟ್ಟದೆ ಅದರಲ್ಲಿಯೂ ದೇವರನ್ನು ಆಶ್ರಯಿಸಿದರೆ ಈ ಪರೀಕ್ಷೆಯನ್ನು ನಾವು ಪಾಸು ಮಾಡಿಕೊಳ್ಳಬಹುದು ಅಂತ ಹೇಳಿದೆ. ಓಕೆ, ಇದು ಜ್ಞಾಪಕದಲ್ಲಿಟ್ಕೊಳ್ರಿ. ಯೂಟ್ಯೂಬಲ್ಲಿ ವಾಕ್ಯಗಳು ಬರುವಾಗ ಕೇಳಿಸ್ಕೊಳ್ರಿ. ನೀವು ಎಷ್ಟು ಮಟ್ಟಕ್ಕೂ ವಾಕ್ಯ ಕೇಳ್ತೀರೋ ಅಷ್ಟು ಮಟ್ಟಕ್ಕೂ ನಿಮ್ಮ ಪ್ರಾರ್ಥನೆ ದೇವರು ಕೇಳುತ್ತಾರೆ. ಯಾಕಂದರೆ ಯೋಹಾನನ ಸುವಾರ್ತೆ 15:7 ವಾಕ್ಯ ಹೇಳೋದು, ನನ್ನ ವಾಕ್ಯ ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಆದರೆ ಏನು ಬೇಕಾದರೂ ಬೇಡಿಕೊಳ್ಳುವಾಗ ದೊರೆಯಬೇಕಂದ್ರೆ ವಾಕ್ಯ ಒಳಗಡೆ ಇರಬೇಕು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅಂದ ಪ್ರಿಯ ದೇವರ ಮಕ್ಕಳಿರ, ನಾವು ವಾಕ್ಯ ಕೇಳಿ ನೀವು ಅದನ್ನು ಧ್ಯಾನಿಸಿ ಅದನ್ನು ಸ್ತೋತ್ರ ಮಾಡಬೇಕು. ವಾಕ್ಯ ಕೇಳಿ ಗ್ರಹಿಸಿಕೊಳ್ಳಿರಿ. ಆವಾಗ ವಾಕ್ಯ ನಿಮ್ಮ ಒಳಗಡೆ ಇದ್ದರೆ ನೀವು ಬೇಡಿಕೊಳ್ಳುವಾಗ ದೊರೆಯುತ್ತದೆ. ನಿಮಗೆ ಸಮಾಧಾನಕ್ಕಾಗಿ, ನಿಮಗೆ ಸಂತೋಷಕ್ಕಾಗಿ ಬೇಕಾದದ್ದು ಇಲ್ಲಿ ಇದೆ. ಅಲ್ಲಿ ಹೇಳ್ತಾ ಇದೆ, ಅದನ್ನು ಹೊಂದಿಕೊಳ್ಳಲಿಕ್ಕಾಗಿ ನಂಬಿಕೆಯಿಂದಲೇ ನಿಮಗೆ ಸಮಾಧಾನ, ನಂಬಿಕೆಯಿಂದಲೇ ನಿಮಗೆ ಮನಃಶಾಂತಿ. ಇದು ಕೊಡುವುದು ನಿರೀಕ್ಷೆಯ ಮೂಲನಾದ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿರೀಕ್ಷೆ ನಮಗೆ ಇರಬೇಕು. ನಂಬಿಕೆಯೂ ನಿರೀಕ್ಷೆಯೂ ಇರಬೇಕು. ನಂಬಿಕೆ ಮಾತ್ರ ಸಾಲದು, ನಿರೀಕ್ಷೆನೇ ಬೇಕು. ನಿರೀಕ್ಷೆ ಮಾತ್ರ ಸಾಲದು, ನಂಬಿಕೆಯೂ ಬೇಕು. ಗಮನಿಸಿರಿ, ನಾನೊಂದು ಉದಾಹರಣೆ ನಿಮಗೆ ಅರ್ಥ ಆಗಲಿಕ್ಕೆ ಒಂದು ಉದಾಹರಣೆ ಹೇಳ್ತೇನೆ. ಒಬ್ಬರಿಗೂ ಹುಷಾರಿಲ್ಲ, ಆವಾಗ ಒಂದು ಆಸ್ಪತ್ರೆಗೆ ಹೋಗಿದೆ. ಆಸ್ಪತ್ರೆಗೆ ಹೋಗುವಾಗ ಡಾಕ್ಟ್ರು ಹೇಳಿದ್ರು, ನೋಡಿ ಭಯಪಡಬೇಡ, ನಿಮಗೆ ಇದೇನು ದೊಡ್ಡ ಸೀರಿಯಸ್ ಕಾಯಿಲೆನೂ ಇಲ್ಲ, ಒಂದು ಸ್ವಲ್ಪ ದಿವಸಕ್ಕೆ ಸರಿಯಾಗ್ಬಿಡುತ್ತೆ, 1-2 ದಿವಸ ಅಡ್ಮಿಟ್ ಮಾಡಿಕೊಳ್ಳಿ, ಆಮೇಲೆ ಮೆಡಿಸಿನ್ ಕೊಡ್ತೀನಿ, 1 ವಾರಕ್ಕೆಲ್ಲ ನೀವು ಪರ್ಫೆಕ್ಟ್ ಆಗುತ್ತೆ, ನೀವು ಮತ್ತೆ ಆರೋಗ್ಯವಾಗಿ ನೀವು ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ. ಡಾಕ್ಟ್ರು ಹೇಳುವುದು ನಾಳೆಯ ಬಗ್ಗೆ ಇರುವ ವಿಷಯ ಹೇಳ್ತಾ ಇದ್ದಾರೆ. ಆವಾಗ ಆ ವ್ಯಕ್ತಿ ಬೇಗ ಸ್ವಸ್ಥತೆ ಹೊಂದಿಕೊಳ್ಳಬೇಕಂದ್ರೆ ಒಂದು ಆ ಡಾಕ್ಟ್ರಲ್ಲಿ ನಂಬಬೇಕು. ಹೌದಾ? ಇವರು ಡಾಕ್ಟ್ರು, ಅನುಭವ ಇರುವವರು, ಅವರು ಒಂದು ತಜ್ಞರು, ಅವರ ಅನುಭವದಿಂದ ಹೇಳ್ತಾ ಇದ್ದಾರೆ, ಅವರು ಹೇಳೋದು ನಿಜ ಎಂಬುದು ಏನು ಮಾಡಬೇಕು? ನಂಬಬೇಕು. ಒಂದು, ನಂಬಬೇಕು. 2, ಅವರು ಹೇಳಿದೆ ಎನ್ನುವುದು ಈಗ ರೋಗಿಯಾಗಿ ಇರುವಾಗ ಹೇಳ್ತಾ ಇದೆ, ಇಲ್ಲ ನಿನಗೆ 2 ದಿವಸ ಗಂಡು ಅಡ್ಮಿಟ್ ಮಾಡು, ಒಂದು 4-5 ದಿವಸಕ್ಕೆ ನೀವು ಪರ್ಫೆಕ್ಟ್ ಆಗುತ್ತೆ. ಆದರೆ ಈಗ ಹೆಂಗೆ ಇದೆ? ಈಗ ರೋಗಿಯಾಗಿದೆ, ನೀನು ನಾಳೆ ಸುಖವಾಗುತ್ತದೆ, ನೀನು ನಾಳೆ ಪರ್ಫೆಕ್ಟ್ ಆಗುತ್ತದೆ, ನೀನು ನಾಳೆ ಆರೋಗ್ಯವಾಗಿ ಕೆಲಸಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಾಳೆ ಬಗ್ಗೆ ಹೇಳಿದರ ಬಗ್ಗೆ ಈ ವ್ಯಕ್ತಿಗೆ ಏನಿರಬೇಕು? ನಿರೀಕ್ಷೆ ಇರಬೇಕು. ಈಗ ನಂಬಿಕೆ ಏನು, ನಿರೀಕ್ಷೆ ಏನು ಅಂತ ನಿಮಗೆ ತೋರಿಸ್ಕೊಡು. ನಂಬಿಕೆ ಏನು? ಡಾಕ್ಟರ್ ಮೇಲೆ ನಂಬಿಕೆ. ಅವರು ಅನುಭವಸ್ಥರಾಗಿದ್ದರಿಂದ ಅವರು ಹೇಳೋದು ಅದು ನಿಜ, ಅದಾಗುತ್ತೆ ಎಂದು ನಂಬಿಕೆ. ಆ ನಂಬಿಕೆಯ ಜೊತೆಯಲ್ಲಿ ಅವರು ಹೇಳಿದ ಮೇಲೆ ಒಂದು ನಿರೀಕ್ಷೆ, ನಾಳೆ ನಾನು ಪರ್ಫೆಕ್ಟ್ ಆಗುತ್ತೆ, ನಾಳೆ ನನ್ನ ರೋಗ ಸೌಖ್ಯ ಆಗುತ್ತೆ, ನಾಳೆ ನಾನು ಮತ್ತೆ ಆರೋಗ್ಯವಾಗಿ ಕೆಲಸ ಕಾರ್ಯಗಳಿಗೆ ಹೋಗುತ್ತೆ. ಇದು ನಿರೀಕ್ಷೆ. ಈ ನಿರೀಕ್ಷೆ, ಈ ನಂಬಿಕೆಯು, ಈ ನಿರೀಕ್ಷೆ ಇದ್ದರೆ ಆ ವ್ಯಕ್ತಿ ಬೇಗ ಪಿಕಪ್ ಆಗುತ್ತೆ, ಬೇಗ ಕ್ಯೂರ್ ಆಗಿ ಮನೆಗೆ ಹೋಗುತ್ತೆ. ಆದರೆ ಅದೇ ವ್ಯಕ್ತಿ ಡಾಕ್ಟ್ರಂಗೆ ಹೇಳುವಾಗಲೂ, ಇಲ್ಲ ಡಾಕ್ಟ್ರೇ, ನಾನು ಈ ಕಾಯಿಲೆಯಿಂದ ವಾಸಿ ಆಗಲ್ಲ, ನನಗೆ ಇದರಿಂದ ಅಯ್ಯಯ್ಯೋ ಈ ಬಾಧೆ ತಡ್ಕೊಳ್ಳಿಕ್ಕಾಗಲ್ಲವೇ, ನನಗೆ ಇದರಿಂದ ನಾನು ಸತ್ತೋಗ್ಬಿಡ್ತೆ ಅನ್ನಿಸ್ತಾ ಇದೆ, ನಾನು ಈ ಕಾಯಿಲೆ ವಾಸಿ ಆಗಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಅರ್ಥ ಏನು? ಡಾಕ್ಟ್ರ್ ಮೇಲೂ ನಂಬಿಕೆ ಇಲ್ಲ, ಡಾಕ್ಟ್ರ್ ಹೇಳಿದ ಮಾತಿನ ಮೇಲೂ ನಂಬಿಕೆ ಇಲ್ಲ.
ಡಾಕ್ಟ್ರ್ ಹೇಳ್ತಾರೆ ಇಲ್ಲ ಸರಿಯಾಗುತ್ತೆ. ನಾನು ಅನುಭವ ಇರೋದರಿಂದ ನಾನು ಎಷ್ಟೋ ಪೇಷೆಂಟ್ಗಳು ನೋಡಿದೆ, ಎಷ್ಟೋ ಜನ ಈ ಥರ ಕಾಯಿಲೆಗಳು ಬಂದು ಬಿಡುಗಡೆಯಾಗಿದೆ, ನನಗೆ ಗೊತ್ತಿದೆ, ಅದಕ್ಕೆ ನೀನು ಆಗುತ್ತೆ ಅಂತ ಡಾಕ್ಟ್ರು ಹೇಳ್ತಾ ಇರುವಾಗಲೂ ಆ ಅನುಭವ ಇರುವವರನ್ನು ನಂಬಿಕೆಯೂ ಇಲ್ಲ. ಅನುಭವ ಇರೋರ ಮೇಲೆ ಅವರ ಮಾತು ಅದಕ್ಕೆ ನಿರೀಕ್ಷೆ, ನಾಳೆ ನಾನು ಚೆನ್ನಾಗಾಗುತ್ತೆ, ನಾಳೆ ಆರೋಗ್ಯ ಆಗುತ್ತೆ, ನಾನು ಒಳ್ಳೆ ಕೆಲಸಕ್ಕೆ ಹೋಗುತ್ತೆ, ಒಳ್ಳೆ ದುಡಿಯುತ್ತೇನೆ ಎಂದ ಆ ನಿರೀಕ್ಷೆನೂ ಇಲ್ಲದಿರುವಾಗ ಆ ಮನುಷ್ಯನು ಕ್ಯೂರ್ ಮಾಡೋದು ಕಷ್ಟ ಆಗಿರುತ್ತದೆ. ಹಲ್ಲೆಲೂಯಾ. ಇದು ನಾನು ಒಂದು ಉದಾಹರಣೆ ಕೇಳಿದೆ. ಹೀಗೆ ಅದೇ ಸ್ಥಾನದಲ್ಲಿ ಇಲ್ಲಿ ಹೇಳ್ತಾರೆ, ನಮಗೆ ಅರ್ಥ ಆಗಲಿಕ್ಕೆ ಡಾಕ್ಟ್ರು ಪೇಷೆಂಟ್ ಬಗ್ಗೆ ಹೇಳಿದರೆ, ನಾವು ದೇವರು ನಮಗೆ ಎಲ್ಲ ವಿಷಯಗಳಲ್ಲಿಯೂ ನಮಗೆ ಸಹಾಯ ಮಾಡಲಿಕ್ಕೆ ದೇವರಿದ್ದಾರೆ. ಅಂದರೆ ದೇವರಲ್ಲಿ ನಂಬಿಕೆಯು ಮತ್ತು ದೇವರು ಹೇಳಿದ ಮಾತು ವಾಕ್ಯವಾಗಿ ಬರೆದಿಟ್ಟಿದೆ. ಆ ವಾಕ್ಯಗಳಲ್ಲಿ ಒಂದು ನಿರೀಕ್ಷೆ. ಈ ವಾಕ್ಯ ಬರೆದಿದೆ, ನನಗೆ ಇಲ್ಲ ಅದು, ಆದರೆ ಈ ವಾಕ್ಯ ನಾಳೆಯ ಬಗ್ಗೆ ನನ್ನ ಬಗ್ಗೆ ಬರೆದಿರುವುದನ್ನು ನನ್ನ ಜೀವನದಲ್ಲಿ ನೆರವೇರುತ್ತದೆ ಎಂಬುದು ನಿರೀಕ್ಷೆಯಾಗಿದೆ. ದೇವರಲ್ಲಿ ನಂಬಿಕೆ, ದೇವರ ಮಾತಿನಲ್ಲಿ ನಿರೀಕ್ಷೆ, ಹೀಗಿರುವಾಗೇ ನಿಮಗೆ ಸಮಾಧಾನವೂ ನಿಮಗೆ ಸಂತೋಷವೂ ಉಂಟಾಗುವುದು. ಅರ್ಥ ಆಯ್ತಾ? ಎಲ್ಲರೂ ಕೇಳಿಸ್ಕೊಂಡ್ರ? ಅದಲ್ಲದೆ ಅಲ್ಲಿ ಶಾಂತಿ ಎಂದು ದೊಡ್ಡದಾಗಿ ಬರೆದಿಟ್ಟು ಅಂಗಡಿಯಲ್ಲಿ ಹಿಂಗೆ ನೇತಾಕಿರುವಾಗ ನೀವು ತಗೊಂಡೋಗಿ ಇಸ್ಕಿ ಬಿಟ್ಟು ಬಾಯಿಗೆ ಹಾಕಿದರೆ ಶಾಂತಿ ಏನು ಬರಲ್ಲ. ಅದಕ್ಕೆ ಶಾಂತಿ ಸಮಾಧಾನ ಎಲ್ಲಿಂದ ಬರುತ್ತದೆ? ದೇವರಲ್ಲಿ ನಂಬು, ದೇವರ ವಾಕ್ಯದಲ್ಲಿ ನಿರೀಕ್ಷೆ ಇಡು. ಹಲ್ಲೆಲೂಯಾ. ನಿಮ್ಮೆಲ್ಲರ ವೈಯಕ್ತಿಕ ಜೀವನಗಳಲ್ಲಿಯೂ ನಿಮಗೆ ಸಮಾಧಾನಕ್ಕಾಗಿ ದೇವರು ಹೇಳ್ತಾ ಇದ್ದಾರೆ, ದೇವರಲ್ಲಿ ನಂಬಿಕೆ ಇಡು, ದೇವರ ವಾಕ್ಯದಲ್ಲಿ ನಿರೀಕ್ಷೆ ಇಡು. ಸಂತೋಷ ಸಮಾಧಾನಕ್ಕೆ ಏನು ಬೇಕು? ನಂಬಿಕೆ, ನಿರೀಕ್ಷೆ ಬೇಕು. ಹೀಗೆ ಅದರಲ್ಲಿ ಫಸ್ಟು ಸಮಾಧಾನ ಬಗ್ಗೆ ಹೇಳ್ತೀನಿ. ನಾವು ತಿರುಗಿ 5ನೇ ಅಧ್ಯಾಯ ಕೊಡಿ, ರೋಮಪತ್ರಿಕೆ 5ನೇ ಅಧ್ಯಾಯಕ್ಕೆ ಬನ್ನಿ. 1-2 ವಾಕ್ಯ ಓದೋಣ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನಾವು ಈಗ ನೆಲೆಗೊಂಡಿರುವ ದೇವರ ಕೃಪಾಶ್ರಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು ಮತ್ತು ದೇವರ ಮಹಿಮೆಯನ್ನು ಹೊಂದುವೆಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಲ್ಲಿಯೂ ನಂಬಿಕೆಯ ಬಗ್ಗೆಯೂ ಸಮಾಧಾನದ ಬಗ್ಗೆಯೂ ಮತ್ತು ಭರವಸೆ ಮತ್ತು ಉಲ್ಲಾಸ. ಭರವಸೆ ಅಂತ ಹೇಳಿದ್ರೆ ನಿರೀಕ್ಷೆ, ಭರವಸೆ ನಿರೀಕ್ಷೆ ಒಂದೇ, ಮತ್ತು ಉಲ್ಲಾಸ ಅಥವಾ ಸಂತೋಷ. ನೋಡಿ, ಅಲ್ಲಿಯೂ ಅದೇ ವಿಷಯ ಹೇಳ್ತಾ ಇದೆ, ಗಮನಿಸಿರಿ. ನೋಡಿ, ಅಲ್ಲಿ ಕೂಡ ಹೇಳ್ತಾ ಇರೋದು ದೇವರಲ್ಲಿರುವಂಥ ನಂಬಿಕೆ ನಮಗೆ ಸಮಾಧಾನವಾಯಿತು, ದೇವರಲ್ಲಿರುವಂಥ ನಿರೀಕ್ಷೆ ನಮಗೆ ಸಂತೋಷವಾಯಿತು. ಹಲ್ಲೆಲೂಯಾ. ಆದರೆ ಆ ನಂಬಿಕೆ ಇನ್ನೂ ಸ್ವಲ್ಪ ಕೂಡ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾ ಇದೆ. ಆ ನಂಬಿಕೆ ಎಂಬುದು ಏನಂಗೆ ಗೊತ್ತಾ? ನಾವು ನಂಬಿಕೆಯಿಂದ ನೀತಿವಂತನರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನ ಉಂಟಾಗಿದೆ. ಹಲ್ಲೆಲೂಯಾ. ನೋಡಿ, ಈ ನಂಬಿಕೆ ಎಲ್ಲಿ ಹೋಯಿತು? ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟು ತಂದೆಯಾದ ದೇವರೊಂದಿಗೆ ನಮಗೆ ಸಮಾಧಾನ ಆಯಿತು. ನೋಡಿ, ಸಮಾಧಾನದ ನೆಕ್ಸ್ಟ್ ಸ್ಟೆಪ್ಪು ಹೆಂಗೆ ಸಮಾಧಾನ ಸಿಕ್ಕಬೇಕಾದ್ರೆ, ಒಂದು ದೇವರಲ್ಲಿ ನಂಬಬೇಕು, 2 ಯೇಸು ಕ್ರಿಸ್ತನಲ್ಲಿ ನಂಬಬೇಕು. ಆ ಯೇಸು ಕ್ರಿಸ್ತನು ಬಂದು ನಮಗೆ ನಮ್ಮನ್ನು ನೀತಿವಂತನರಾಗಿ ಮಾಡಿ ನಮಗೆ ತಂದೆಯೊಂದಿಗೆ ಸಮಾಧಾನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಈಗ ದೇವರಲ್ಲಿ ನಂಬಬೇಕು, ಯೇಸು ಕ್ರಿಸ್ತನಲ್ಲಿ ನಂಬಬೇಕು. ಯೇಸು ಕ್ರಿಸ್ತನು ಬಂದು ನಮಗೆ ನೀತಿವಂತನರಾಗಿ ಮಾಡಿದ್ದಾರೆ. ಹೇಗೆ ನೀತಿವಂತನರಾಗಿ ಮಾಡಿದ್ದಾರೆ ಅಂದರೆ ನೋಡಿ, ಅದೇ 4ನೇ ಅಧ್ಯಾಯ 25ನೇ ವಾಕ್ಯ ಇದೆ. ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು
ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. ಹಲ್ಲೆಲೂಯಾ. ನೋಡಿ, ಯೇಸು ಕ್ರಿಸ್ತನಲ್ಲಿ ಇರುವಂತ ನಂಬಿಕೆ, ಆ ನಂಬಿಕೆಗೆ ಆಧಾರ ಏನು? ಆತನು ನಮ್ಮ ಅಪರಾಧಗಳ ದೆಸೆಯಿಂದ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವನ್ನು ಉಂಟು ಮಾಡಿದ್ದಾರೆ. ನಮ್ದು ಸಬ್ಜೆಕ್ಟ್ ಏನು? ಎಲ್ಲರಿಗೂ ಸಮಾಧಾನ, ಎಲ್ಲರಿಗೂ ಸಂತೋಷ. ಹೇಳಿ. ಅದಕ್ಕೇನು ಬೇಕು? ಸಂತೋಷ, ಸಮಾಧಾನಕ್ಕೆ ಏನು ಬೇಕು? ನಂಬಿಕೆ, ನಿರೀಕ್ಷೆ. ದೇವರಲ್ಲಿ ನಂಬಿರಿ, ಆಮೇಲೆ ಯೇಸು ಕ್ರಿಸ್ತನಲ್ಲಿ ನಂಬಿರಿ. ಯೇಸು ಕ್ರಿಸ್ತನಲ್ಲಿರುವ ನಂಬಿಕೆ ಮೂರನೇ ಸ್ಟೆಪ್ಪು. ದೇವರನ್ನ ನಂಬಿರಿ, ಯೇಸುವನ್ನು ನಂಬಿರಿ. ಯೇಸು ಮೇಲಿರುವಂಥ ನಂಬಿಕೆಗೆ ಆಧಾರ ಏನು? ನನ್ನ ಅಪರಾಧಗಳ ನಿಮಿತ್ತ ಯೇಸು ಕ್ರಿಸ್ತನು ಮರಣಕ್ಕೆ ಒಪ್ಪಿಸಿಕೊಂಡಿದೆ ಎಂಬ ನಂಬಿಕೆ. ಅದು ನನಗೆ ಸಮಾಧಾನ ಕೊಡೋದು. ನಮ್ಮ ಸಮಾಧಾನಕ್ಕೆ ನಂಬಿಕೆ, ಸಂತೋಷಕ್ಕೆ ನಿರೀಕ್ಷೆ. ಓಕೆ, ಈಗ ಸಮಾಧಾನ ಬಗ್ಗೆನೇ ಹೇಳ್ಕೊಂಡು ಬರೋದು. ಸಮಾಧಾನಕ್ಕಾಗಿ ದೇವರನ್ನು ನಂಬಿರಿ. ಎರಡನೇದು, ಕ್ರಿಸ್ತನನ್ನು ನಂಬಿರಿ. ಮೂರು, ನನ್ನ ಅಪರಾಧಕ್ಕಾಗಿ ಯೇಸು ಜೀವ ತ್ಯಾಗ ಮಾಡಿದೆ ಎಂದು ನಂಬಿರಿ. ಇದೇ ನಂಬಿಕೆಯ ಸ್ಟೆಪ್ಪು. ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ನಂಬಿರಿ. ಮೂರನೇದು, ನನ್ನ ಅಪರಾಧಗಳ ದೆಸೆಯಿಂದಲೇ ಕ್ರಿಸ್ತನು ಬಲಿಯಾಗಿದ್ದಾರೆ ಎಂಬುದು ನಂಬಿರಿ. ನಿಮ್ಮ ಸಮಾಧಾನ ಕೇಳ್ತಾ ಇರೋದು ಇದೇ ಸಮಾಧಾನಕ್ಕೆ ಇರುವಂಥ ರೂಟು. ದೇವರನ್ನು ನಂಬಿರಿ, ಯೇಸುವನ್ನು ನಂಬಿರಿ. ಯೇಸು ಕ್ರಿಸ್ತನ ಯಜ್ಞಾರ್ಪಣೆಯಿಂದ ನನ್ನ ಅಪರಾಧಗಳಿಗೆ ಪರಿಹಾರವಾಗಿದೆ ಎಂದು ನಂಬಿರಿ. ಅದೇ ನಿಮಗೆ ಸಮಾಧಾನ ಕೊಡೋದು. ಆಮೇಲೆ ನೋಡಿ, ಅದೇ 5ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ನಮಗೆ ಸಮಾಧಾನಕ್ಕಾಗಿ ಇನ್ನೂ ದೇವರೇನು ಮಾಡಿದ್ದಾರೆ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ? ಪ್ರೈಸ್ ಗಾಡ್, ಹಲ್ಲೆಲೂಯಾ. ನೋಡಿ, ಈಗ ವೈರಿಗಳಾಗಿದ್ದೆ ನಾವು. ಯಾರಿಗೆ? ದೇವರಿಗೆ. ಹೇಗೆ ವೈರಿಗಳಾಗಿದೆ? ನಾವು ಪಾಪಗಳು ಮಾಡಿ, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು ಮಾಡಿ, ದೇವರಿಗೆ ವಿರುದ್ಧವಾಗಿ ನಡ್ಕೊಂಡು ದೇವರಿಗೂ ನಮಗೂ ಆಗ್ತಾ ಇರಲಿಲ್ಲ. ನೀವೇ ಯೋಚನೆ ಮಾಡಿ, ನಮಗೊಬ್ಬರ ಮೇಲೆ ವಿರೋಧ ಇದ್ದರೆ ಸಮಾಧಾನ ಇರುತ್ತದಾ? ಆ ಮನುಷ್ಯನು ಮನೆಯಲ್ಲೆಲ್ಲ ಸಮಾಧಾನ ಆಗಿದ್ರು, ದಾರಿಯಲ್ಲಿ ಆ ಮನುಷ್ಯ ನೋಡಿಬಿಟ್ಟು ಹಂಗೆ ನೆಗೆದು ಖುಷಿಯಾಗಿ ಎಲ್ಲ ಮಾತಾಡ್ಕೊಂಡು ಹೋಗಿದ್ರೆ, ಆ ಮನುಷ್ಯ ನೋಡಿದ ತಕ್ಷಣ ಏನಾಗುತ್ತೆ? ಮನುಷ್ಯ ಬಂದಿದ್ದಾರೆ, ಮನುಷ್ಯ ಸಮಾಧಾನ ಕಳಿಸಿದ್ರು, ಅಂದವನು ಇಂದವನು, ಹೋಯ್ತಾ ಸಮಾಧಾನ. ಆದರೆ ಆ ವ್ಯಕ್ತಿ ನಮಗೆ ಬೇಕಾದವರು ಸಿಗೋದು. ಬ್ರದರ್ ಪ್ರೈಸ್ ಲಾರ್ಡ್, ಎಲ್ಲ ಹೋಗ್ತೀರಾ, ಚೆನ್ನಾಗಿದ್ದೀರಾ, ಆವಾಗ ಸಮಾಧಾನ ಹೆಚ್ಚಾಗ್ತಾ ಇರ್ತದೆ. ಹೌದಲ್ವಾ? ಹಾಗಾದರೆ ದೇವರಿಗೆ ವೈರಿಗಳಾಗಿತ್ತು ನಾವು. ಆವಾಗ ಕೆಟ್ಟ ಮಾತು, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಿಭೇದ, ಭಿನ್ನ ಮತ, ಮತ್ಸರ, ಕುಡಿಕತನ, ಜಾರತ, ಒಂಡುತನ, ನಾಚಿಕೆ, ಗಡತನ ಇದೆಲ್ಲ ಮಾಡಿ ದೇವರಿಗೂ ನಮಗೂ ಆಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆವಾಗ ವೈರಿ ಆಗಿದ ಕಾರಣ ದೇವರೊಂದು ಕೇಳುವಾಗಲೇ ನಮಗೆ ಸಮಾಧಾನ ಹೋಗ್ಬಿಡ್ತದೆ. ಅಯ್ಯೋ, ದೇವರು ಶಿಕ್ಷಿಸ್ತಾರೋ, ದೇವರು ದಂಡಿಸ್ತಾರೋ, ದೇವರು ಕಷ್ಟ ಕೊಡ್ತಾರೋ ಅಂತ ಒಳಗಡೆ ಒಂದು ಅಸಮಾಧಾನ ಆಗ್ತಾಯಿತ್ತು. ಆದರೆ ಯೇಸು ಕ್ರಿಸ್ತನು ನಮಗಾಗಿ ತನ್ನ ಜೀವವನ್ನು ಕೊಟ್ಟು ತನ್ನನ್ನೇ ಬಲಿಯಾಗಿ ಅರ್ಪಿಸಲ್ಪಟ್ಟದರಿಂದ ನಮಗೆ ಪಾಪಗಳಿಂದ ವಿಮೋಚನೆ ಆಗಿದ್ದರಿಂದ ನಮಗೆ ಸಮಾಧಾನ. ಇದು ನಾನು 1000 ಸಾರಿ ಹೇಳಿದರೂ ನಿಮಗೆ ಸಮಾಧಾನ ಆಗಲ್ಲ. ಇದು ನೀನು ನಂಬಿದರೆ ಸಮಾಧಾನ ಆಗುತ್ತೆ. ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ನಾನು ಅದು ಒಪ್ತಾ ಇರಲಿಲ್ಲ. ಪ್ರಸಂಗಕ್ಕೆ ಕೇಳೋದು, ನನ್ನ ಮನಸ್ಸಲ್ಲಿ ಏನು ಹೇಳೋದು, ಇಷ್ಟೆಲ್ಲ ತಪ್ಪು ಮಾಡಿದ ನನ್ನನ್ನು ಒಪ್ಪಿಕೊಂಡು ನನ್ನ ತಪ್ಪಾಯಿತು ಕ್ಷಮಿಸುವುದು ಒಂದೇ ಮಾತು ಹೇಳಿಬಿಟ್ರೆ ಇದು ಹೆಂಗೆ ದೇವರು ಕ್ಷಮಿಸಿಬಿಡ್ತಾರೆ, ಒಂದೇ ನಿಮಿಷಕ್ಕೆ ಹೆಂಗೆ ಹೋಗುತ್ತೆ ಅಂತ ನನ್ನಲ್ಲಿ ಕಾಡ್ತಾಯಿತ್ತು. ಆದರೆ ಆ ಕಾಡ್ತಾ ಇರುವಾಗಲೆಲ್ಲ ನಾನೇನೆಂದರೆ ಪಶ್ಚಾತ್ತಾಪದಿಂದ ಕ್ಷಮೆ ಕೇಳ್ತಾಯಿದ್ರು. ದೇವರೇ, ನಿನ್ನ ಮುಂದೆ ನಿಲ್ಲಲಿಕ್ಕೆ ನಾನು ಅಪಾತ್ರನಪ್ಪ, ಒಂದೇ ನಿಮಿಷದ ನನ್ನ ಪಾಪಗಳು ಕ್ಷಮಿಸಪ್ಪ ಅಂತ ಕೇಳಿಕೊಂಡದ್ರಿಂದಲೇ ನಾನು ಕ್ಷಮಾಪಣೆ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಒಪ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂದ. ಅದು ಪಶ್ಚಾತ್ತಾಪದಲ್ಲೇ ದಿನೇ ಪಶ್ಚಾತ್ತಾಪಡುವಾಗ ಆ ಪಾಪದ ಭಾರ ಬಿಟ್ಟು ಹೋಯಿತು.
ಇವತ್ತು ಯಾರಾದರೂ ನೀವು ರಕ್ಷಣೆ ಹೊಂದಿದರೂ ಕೂಡ ನೀವು ದೀಕ್ಷಾಸ್ನಾನ ಮಾಡಿ ಯೇಸು ಕ್ರಿಸ್ತನಲ್ಲಿ ನೀವು ಸಂಪೂರ್ಣ ನಂಬಿಕೆ ಇಟ್ಟಿದ್ರು ಕೂಡ ನಿಮ್ಮ ಎದೆ ಒಳಗಡೆ ಒಂದು ಭಾರ, ಏನೋ ನಾನು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಆ ಸರಿಯಲ್ಲ ಎಂಬುದನ್ನು ಮನಪೂರ್ವಕವಾಗಿ ದೇವರ ಹತ್ರ ಒಪ್ಪಿಕೊಂಡು ಅರಿಕೆ ಮಾಡಿಕೊಂಡು, ಕರ್ತನೇ ನಿನ್ನ ಸಮಾಧಾನದಲ್ಲಿ ನನ್ನನ್ನು ಸೇರಿಸಿಕೊಳ್ಳಿರಿ ಎಂದು ಕೇಳಿ, ನಿಮ್ಮ ಹೃದಯದಲ್ಲಿ ದೊಡ್ಡ ಸಮಾಧಾನ ಬರುತ್ತದೆ. ನನಗೆ ಅನುಭವ ಇರೋದರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ರಕ್ಷಣೆ ಹೊಂದಿದರೂ ನನಗೆ ಆ ಸಮಾಧಾನ ಹೊಂದಿಕೊಳ್ಳಿಕ್ಕಾಗ್ತಾ ಇಲ್ಲ. ಇದರೊಳಗಡೆ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ, ಕೆಲ ಸಂದರ್ಭಗಳಲ್ಲಿ ನಾವೇನೋ ಒಂದು ತಪ್ಪಲ್ಲಿ ಬಿದ್ದೋಯ್ತು, ನಮಗಲ್ಲಿ ಒಂದು ಮಿಸ್ಟೇಕ್ ಆಗೋಯ್ತು. ನಾನು ಹೇಳಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಏನೋ ನಾವು ತಪ್ಪಾಗೋಯ್ತು, ನಮ್ಮಲ್ಲಿ ಒಂದು ಮಿಸ್ಟೇಕ್ ಆಗೋಯ್ತು, ಯಾರ ಮೇಲೆ ಒಂದು ಜಗಳ ಆಗೋಯ್ತು, ಏನೋ ಒಂದು ಕೆಟ್ಟ ಮಾತು ಆಯಿತು, ಇಲ್ಲ ಯಾವುದೋ ಒಂದು ಮೋಸ ಆಯಿತು, ಏನೋ ಒಂದು ಕಳ್ಳತನ ಆಯಿತು, ಏನೋ ಒಂದು ಅದರಲ್ಲಿ ಮಿಸ್ದೋಯ್ತು. ಯಾವುದಾದ್ರೂ ಒಂದು ತಪ್ಪಾದವುಗಳಲ್ಲಿ ಬಿದ್ದೋಗಿದರೆ ನಮ್ಮ ಮನಸ್ಸಾಕ್ಷಿಯಲ್ಲಿ ಸಮಾಧಾನ ಇಲ್ಲದಿರುವಾಗ ಈ ದಿವಸ ಈ ಸಮಯ ನಿಮಗಾಗಿ ಯೇಸು ಬಲಿಯಾಗಿ ಅರ್ಪಿಸಲ್ಪಟ್ಟಿದೆ ಎಂದನ್ನು ನಂಬಿ ಕರ್ತನ ಹತ್ತಿರ ನೀ ಅರಿಕೆ ಮಾಡು. ದೇವರೇ, ಒಂದು ನಿಮಿಷ ನಿಮಗೆ ಅವಕಾಶ ಕೊಡ್ತೀನಿ. ಒಂದು ನಿಮಿಷ ಹಂಗೆ ಕಣ್ಣುಗಳು ಮುಚ್ಚಿ. ಒಂದು ವೇಳೆ ಯಾವುದೋ ವ್ಯಕ್ತಿ ಹತ್ರ ನಾವು ಜಗಳ ಮಾಡಿದೇ ಆಗಿರ್ಬೋದು, ಅದೇ ನಮಗೆ ಸಮಾಧಾನ ಇಲ್ಲದೆ ಹೋಗಿರ್ಬೋದು. ಇಲ್ಲ ಯಾರೋ ಹತ್ರ ನಮಗೆ ಒಂದು ಅನ್ಯೋನ್ಯತೆ ಇಲ್ಲದು, ಇಲ್ಲ ನಾವು ಒಳಗಡೆ ಯಾರಿಗೂ ಗೊತ್ತಿಲ್ಲ, ಆದರೂ ನಾವು ಒಳಗಡೆ ತಪ್ಪು ಮಾಡಿದೆ ಅಂತ ಒಂದು ಫೀಲಿಂಗ್ಸು, ಇದು ನಮ್ಮನ್ನು ಪೀಡಿಸ್ತಾ ಇದೆ, ನಮ್ಮನ್ನು ಕಾಡ್ತಾ ಇದೆ. ಹಾಗಾದರೆ ಈಗ ನೀವು ಹೇಳು, ಯೇಸಪ್ಪ ನೀ ಶಿಲುಬೆಯಲ್ಲಿ ಬಲಿಯಾಗಿ ಅರ್ಪಿಸಲ್ಪಟ್ಟಿರೋದು ನನ್ನ ಅಪರಾಧಗಳ ದಸೆಯಿಂದ ನೀವು ಪ್ರಾಣತ್ಯಾಗ ಮಾಡಿದೆ ಎಂಬುದು ನಾನು ನಂಬುತ್ತೇನೆ ಸ್ವಾಮಿ. ನಿನ್ನ ಯಜ್ಞಾರ್ಪಣೆಯಿಂದ ಬರುವ ಬಿಡುಗಡೆ ನಾನು ಅನುಭವಿಸುವಂತೆ ಸಹಾಯ ಮಾಡಿ. ಮತ್ತೆ ನಾನು ಪಾಪ ಕೃತ್ಯಗಳಿಗೆ ಒಳಪಡದೆ ಪವಿತ್ರ ಆತ್ಮರೇ ನನಗೆ ಸಹಾಯ ಮಾಡಿ. ಪವಿತ್ರ ಆತ್ಮರೇ ಮತ್ತೆ ನಾನು ಪಾಪ ಮಾಡದಂತೆ ನನಗೆ ಸಹಾಯ ಮಾಡಿ. ಈ ದಿವಸ ತನಕ ನನ್ನಲ್ಲಿ ಬಂದಿರುವಂಥ ಸಕಲ ಪಾಪಗಳು, ಸಕಲ ಅಶುದ್ಧಿಗಳು, ಸಕಲ ಅನ್ಯಾಯಗಳು ಯೇಸುವೇ ನಿನ್ನ ಯಜ್ಞಾರ್ಪಣೆಯಿಂದ ನನಗೆ ಪರಿಹರಿಸಿ ಕೊಟ್ಟಿದೆ ಎಂಬುದು ನಾನು ನಂಬುತ್ತೇನೆ ಸ್ವಾಮಿ. ನಾನು ನಂಬುತ್ತೇನೆ ಸ್ವಾಮಿ. ನಿನ್ನ ಬಲಿಯರ್ಪಣೆಯಿಂದ ನನಗೆ ವಿಮೋಚನೆ ಆಯಿತು ಎಂದು ನಾನು ಮನಪೂರ್ವಕವಾಗಿ ನಂಬುತ್ತೇನೆ. ಕರ್ತನೇ, ಯಾರಾದರೂ ಇನ್ನೂ ಸರಿಯಾಗಿ ಸಮಾಧಾನ ಅನುಭವಿಸಲಿಕ್ಕೆ ಆಗ್ತಾ ಇಲ್ಲದಿದ್ದರೆ ಕರ್ತನೇ, ಈ ನಿಮಿಷ ಮಕ್ಕಳ ಹೃದಯ ಶುದ್ಧಿ ಮಾಡಿ ಅವರ ಪಾಪಗಳೆಲ್ಲ ತೆಗೆದು ಹಾಕಿ ಈ ಮಕ್ಕಳೆಲ್ಲರೂ ದೈವಿಕ ಸಮಾಧಾನ ಹೊಂದಿಕೊಳ್ಳಲಿ. ಶಾಶ್ವತವಾದ ಹೃದಯದಲ್ಲಿರುವಂಥ ಸಮಾಧಾನ ಈ ಮಕ್ಕಳು ಅನುಭವಿಸಲಿ. ಆ ಹೃದಯದ ಭಾರದಿಂದ ಮಕ್ಕಳಿಗೆ ಬಿಡುಗಡೆಯಾಗಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೆನ್. ಪ್ರೈಸ್ ಗಾಡ್. ನೀವು ಈಗ ಮನಪೂರ್ವಕವಾಗಿ ನಿಮ್ಮ ತಪ್ಪು ನೀವು ಒಪ್ಪಿಕೊಂಡು ನೀವು ಅರಿಕೆ ಮಾಡಿದರೆ, ಈಗ ನೀವು ಒಪ್ಪಿ ಅರಿಕೆ ಮಾಡಿದೆಲ್ಲ ಕರ್ತನು ಕ್ಷಮಿಸಿದೆ ಎಂದು ನಂಬಿರಿ. ಕ್ಷಮಿಸಿದೆ ಎಂದು ನಂಬಿರಿ. ಕ್ಷಮಿಸಿಲ್ಲ ಅಂತ ನೀವು ಒಪ್ಪದ ಇರುವ ತನಕ ನಿಮಗೇನಾಗುತ್ತೆ ಅಂದರೆ ಭಾರ ಆಗುತ್ತೆ. ನೀವು ಅರಿಕೆ ಮಾಡಿದೆ, ನೀವು ಒಪ್ಪಿದೆ, ಅರಿಕೆ ಮಾಡಿದೆ, ದೇವರು ಕ್ಷಮಿಸಿದೆ. ಓಕೆನಾ? ಈಗ ಮತ್ತೆ ಮಾಡದಿರಲಿಕ್ಕೋಸ್ಕರ ಏನು ಮಾಡಬೇಕು? ಪವಿತ್ರಾತ್ಮನ ಸಹಾಯ ಮಾಡು. ನಮ್ಮ ಸ್ವಂತ ಶಕ್ತಿಯಿಂದ ಒಂದು ವೇಳೆ ನಮಗೆ ಆಗದಿರ್ಬೋದು. ನೋಡಿ, ಮೊನ್ನೆ ನಾನೊಂದು ಹಿರಿಯ ಸೇವಕರದು ವಾಕ್ಯ ಕೇಳುವಾಗ 79 ವಯಸ್ಸು, ಅವರಿಗೆ 79 ವಯಸ್ಸಿರುವಂಥ ಹಿರಿಯ ಸೇವರು, ಅವರು ಹೇಳ್ತಾ ಇದ್ದಾರೆ, ನಾನು ರಕ್ಷಣೆ ಹೊಂದಿದೆ, ನನಗೆ ಇನ್ನೇನು ಪಾಪ ಇಲ್ಲ ಎಂದು ನಾನು ಹೇಳುವುದಾಗಿದ್ದರೆ ನಾನೇ ಮೋಸಗಾರನು. ಆದರೆ ನನ್ನ ದೃಷ್ಟಿಯಲ್ಲಿ ನಾನು ಎಷ್ಟೋ ಸರಿ ನಿಲ್ಲುವಾಗಲೂ ದೇವರ ಕಣ್ಣಾಡಿಯಲ್ಲಿ ನೋಡುವಾಗ
ನನ್ನಲ್ಲಿ ಎಷ್ಟೋ ಕೊರತೆಗಳು ಕಾಣಬಹುದು. ಅದು ನಾನು ಕರ್ತನೇ ನನ್ನನ್ನು ಮತ್ತಷ್ಟು ಶುದ್ಧಿ ಮಾಡೋದು ಕೇಳ್ತಾ ಇದ್ದೇನೆ. ಅದು ನಾವು ದೇವರನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ದೇವರಲ್ಲಿ ಸಮರ್ಪಿಸುವಾಗ ನಾವು ರಕ್ಷಣೆಯ ಫಸ್ಟ್ ಸ್ಟೆಪ್ ರಕ್ಷಣೆ ಆಯಿತು. ಈ ರಕ್ಷಣೆಯಲ್ಲಿ ಇರುವಂಥ ನಾವು ಮತ್ತೆ ತಪ್ಪಿ ಹೋಗದಿರಲಿಕ್ಕೋಸ್ಕರ ನಾವು ಪವಿತ್ರ ಆತ್ಮನ ಸಹಾಯ ಕೇಳಿರಿ. ನಾವು ಈ ಲೋಕದಲ್ಲಿ ಇರುವ ಕಾಲದಲ್ಲಿ ಏನಾಗುತ್ತೆ, ಲೋಕದಲ್ಲಿ ನಿಮಗೆ ಕಷ್ಟ ಉಂಟು ಅಂತ ಹೇಳಿದ ಥರ ನಮ್ಮನ್ನು ಪರೀಕ್ಷೆಗಳಲ್ಲಿ ನೋಡಿ, ಪರೀಕ್ಷೆಗೆ ಒಳಪಡದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಶೋಧನೆಗೆ ಒಳಪಡದೆ ಎಚ್ಚರವಾಗಿದ್ದು ಪ್ರಾರ್ಥಿಸು ಅಂತ ಹೇಳಿದ್ರೆ ಮತ್ತು ಶೋಧನೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಶೋಧನೆಗೆ ಒಳಪಡದಿರಲಿಕ್ಕಾಗಿ ನಾವು ಪವಿತ್ರಾತ್ಮನ ಸಹಾಯಗಳು ಯೇಸು ಹೇಳಿದ್ದಾರೆ, ನಾನು ನಿಮಗೆ ಮತ್ತೊಬ್ಬ ಸಹಾಯನ ಕೊಡ್ತೇನೆ ಅಂತ. ನಾನು ಇದೆಲ್ಲ ಹೇಳುವ ನಾನು ಅನುಭವದಿಂದಲೇ ನಿಮಗೆ ಹೇಳ್ತಾ ಇದ್ದೀನಿ. ಆ ಪವಿತ್ರಾತ್ಮನು ನಮಗೆ ಸಹಾಯ ಮಾಡುವಾಗ ಪಾಪ ಮಾಡುವಂಥ ಪ್ರೇರೇಪಣೆ ನಮಗೆ ಬರುತ್ತದೆ. ಹಲ್ಲೆಲೂಯಾ. ಆದರೆ ಪೌಲಪೋಸ್ತಲ ಹೇಳಿದ್ರೆ ಪಾಪ ಮಾಡುವ ಪ್ರೇರೇಪಣೆ ದೇವರಿಂದ ಬಂದಿದೆ ಎಂದು ಯಾರು ಹೇಳಬೇಡ್ರಿ. ದೇವರು ಯಾರನ್ನು ಕೆಟ್ಟದಿಂದ ಪರೀಕ್ಷಿಸುವುದಿಲ್ಲ. ಇದು ದೇವರಿಂದಲೇ ಬಂದಿದೆ ಎಂದು ಹೇಳಬಾರ್ದು. ನಮ್ಮ ಮಕ್ಕಳೇ, ಈ ಥರ ಪರೀಕ್ಷೆಗೆ ಮುಂಚೆನೇ ನಾವು ಏನು ಮಾಡಬೇಕು? ಪವಿತ್ರಾತ್ಮನ ಸಹಾಯ ಕೇಳಿರಿ. ಇಲ್ಲಿದ್ದೀರಾ? ಬಂದಿರುವ ತಪ್ಪುಗಳನ್ನು ಕ್ಷಮಾಪಣೆ ಕೇಳಿ. ಮುಂದೆ ಪವಿತ್ರಾತ್ಮರೇ, ನಾನು ದೋಷಗಳಿಂದ ಪರೀಕ್ಷಿಸಲ್ಪಡದೆ ಪವಿತ್ರಾತ್ಮನೇ ನನಗೆ ಸಹಾಯ ಮಾಡಿರಿ. ಆವಾಗ ಆ ಸಮಾಧಾನದಲ್ಲಿ ನಾವು ನೆಲೆಗೊಂಡಿರುತ್ತದೆ. ಹಲ್ಲೆಲೂಯಾ. ಸರಿ, ಒಂದು ವಿಷಯ ಮುಗಿದೋಯ್ತು. ಸಮಾಧಾನ ಎಲ್ಲೇ ಸಿಗುತ್ತೆ? ದೇವರಲ್ಲಿ ನಂಬಿಕೆಯಿಂದಲೇ ಸಮಾಧಾನ. ಅದರಲ್ಲಿ ಫಸ್ಟ್ ಸ್ಟೆಪ್ಪು ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನಲ್ಲಿ ನಂಬಿರಿ, ಕ್ರಿಸ್ತನ ಯಜ್ಞಾರ್ಪಣೆಯಲ್ಲಿ ನಂಬಿರಿ. ನನ್ನ ಪಾಪಕ್ಕಾಗಿ ಯೇಸು ಬಲಿಯಾಗಿದ್ದಾರೆ. ಆ ಕ್ರಿಸ್ತನ ಯಜ್ಞಾರ್ಪಣೆಯಿಂದ ನನ್ನ ಪಾಪಗಳು ಪರಿಹರಿಸಲ್ಪಟ್ಟಿದೆ ಎಂದು ನಂಬಿರಿ. ಈ ನಂಬಿಕೆ ನಮಗೇನಾಗುತ್ತದೆ? ಸಮಾಧಾನ ಕೊಟ್ಟು ದೇವರೊಂದಿಗೆ ನಮ್ಮನ್ನು ಸಮಾಧಾನ ಪಡಿಸಿರಲಾಗಿ ನಾವು ಆ ಮಗನಿಗಿರುವಂಥ ಜೀವದಿಂದ ರಕ್ಷಣೆಯಾಗೋದು ನಿಶ್ಚಯವಾಯಿತು. ಓಕೆ, ಇದು ಸಮಾಧಾನದ ವಿಷಯ ಆಯಿತು. ಸರಿ, ಇನ್ನು ಎರಡನೇದೇನು? ಸಂತೋಷ ಬೇಕು. ಸಂತೋಷ ಬೇಕಾ ಬೇಡವಾ? ಸಂತೋಷಕ್ಕಾಗಿ ಏನು ಮಾಡಬೇಕು? ದೇವರಲ್ಲಿ ನಿರೀಕ್ಷಿಸಬೇಕು. ಆ ನಿರೀಕ್ಷೆ ಎಂಬುದು ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿದು ನನಗೆ ಬಿಡುಗಡೆಯನ್ನು ಉಂಟು ಮಾಡಿದು ಮಾತ್ರವಲ್ಲದೆ ಆ ಕ್ರಿಸ್ತನು ನನ್ನನ್ನು ತನ್ನ ಜೊತೆಯಲ್ಲಿರಿಸಲಿಕ್ಕೆ ನನಗಾಗಿ ಸ್ಥಳವನ್ನು ಸಿದ್ಧಪಡಿಸುವನಾಗಿದ್ದಾನೆಂದ ನಂಬಿಕೆ. ಹಲ್ಲೆಲೂಯಾ. ಬಲಿಯಾಗಿದೆ ಅಂತ ಮಾತ್ರ ನಂಬಿದರೆ ಸಂತೋಷ ಬರಲ್ಲ. ಬಲಿಯಾಗಿದ ಮೇಲೆ ಸತ್ತು ಹೂಣಲ್ಪಟ್ಟಿದ್ರು, 3ನೇ ದಿವಸ ಜೀವಂತವಾಗಿ ಎದ್ದಿದ್ದಾರೆ. ಅದು ನೀವು ನಂಬಿದರೂ ಸಾಲದು. ಇನ್ನೊಂದು ಬಾಕಿ ಇದೆ. ಯೋಹಾನ 14:1-2 ಓದು ಬೇಗ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಹೃದಯ ಕಳವಳಗೊಳ್ಳದಿರಲಿ. ದೇವರನ್ನು ನಂಬಿರಿ. ನನ್ನನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಿಮಗೆ ಸ್ಥಳವನ್ನು ಸಿದ್ಧ ಮಾಡಲಿಕ್ಕೆ ಹೋಗುತ್ತೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆದುಕೊಂಡು ಹೋಗಿ ನನ್ನ ಬಳಿ ಸೇರಿಸುವೆನು. ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ನಿರೀಕ್ಷೆ ಇದೆಯಾ? ಇದು ನಾಳೆ ಆಗಲಿಕ್ಕಿರುವ ನಿರೀಕ್ಷೆ. ದೇವರಿಗೆ ಸ್ತೋತ್ರವಾಗಲಿ. ಈಗ ನಿರೀಕ್ಷೆ, ಯೇಸು ಕ್ರಿಸ್ತನು ನನ್ನ ಅಪರಾಧಗಳ ದೆಸೆಯಿಂದ ಜಡಿಯಲ್ಪಟ್ಟು ನನಗಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಎಂಬ ನಂಬಿಕೆ ನಮಗೆ ಪಾಪ ವಿಮೋಚನೆಯು ಸಮಾಧಾನ ಕೊಡುವುದು. ಆದರೆ ಆ ಕ್ರಿಸ್ತನು ತಿರುಗಿ ಬರ್ತಾರೆ ಎಂಬ ನಿರೀಕ್ಷೆ ನಮಗೆ ಸಂತೋಷ ಕೊಡುವುದು. ಕರ್ತನು ಬಂದು ನಾನು ಅವರ ಜೊತೆಯಲ್ಲಿ ಹೋಗಬೇಕೆಂಬುದೇ ನಮ್ಮ ಸಂತೋಷಕ್ಕೆ ಕಾರಣ.
ಆದರೆ ಲೋಕದಲ್ಲಿ ಅನೇಕರು ಬೇರೆ ಬೇರೆ ವಿಚಾರಗಳಲ್ಲಿ ಸಂತೋಷ ಪಡೋದು, ಬೇರೆ ಬೇರೆ ವಿಚಾರಗಳಲ್ಲಿ ಸಂತೋಷ ಪಡೋದು, ಈ ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳಲ್ಲಿ ಸಂತೋಷ ಪಡೋದು. ಆದರೆ ನಮ್ಮದು ಸಂತೋಷ ಏನು ಗೊತ್ತಾ? ನನ್ನ ಕರ್ತನ ಜೊತೆಯಲ್ಲಿ ಇರಲಿಕ್ಕಿದೆ ಎಂಬುದೇ ಸಂತೋಷ. ನನ್ನ ಆಸೆ ನನ್ನ ಕರ್ತನು ಬರ್ತಾರೆ ಎಂಬುದೇ. ಯೋಹಾನ 14:3 ನಾವು ಓದಿದೆ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ದೇವರನ್ನು ನಂಬಿರಿ. ನೋಡಿ, ತಂದೆಯಾದ ದೇವರನ್ನು ನಂಬಿರಿ, ಯೇಸು ಕ್ರಿಸ್ತರನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ, ನಾನು ನಿಮಗೆ ಸ್ಥಳವನ್ನು ಸಿದ್ಧಪಡಿಸಲಿಕ್ಕೆ ಹೋಗುತ್ತೇನೆ. ನಾನು ಹೋಗಿ ಸ್ಥಳವನ್ನು ಸಿದ್ಧಪಡಿಸಿದ ಮೇಲೆ ನಾನು ತಿರುಗಿ ಬರುತ್ತೇನೆ. ಅದೇ ಸಂತೋಷ. ನಮ್ಮ ಸಂತೋಷಕ್ಕೆ ಕಾರಣ ನನ್ನ ಕರ್ತನು ಬರ್ತಾರೆ. ನನ್ನ ಕರ್ತನು ಬಂದು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತಾರೆ? ತಾನಿರುವ ಸ್ಥಳಕ್ಕೆ. ನೋಡಿ ಎಷ್ಟು ಒಳ್ಳೆಯದು. ಸ್ವಾಮಿ ಇರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ಬೇರೆ ಎಲ್ಲಿಗೂ ಅಲ್ಲ. ನೀವೆಲ್ಲ ಇಲ್ಲಿರು, ನಾನು ಮಾತ್ರ ಅಲ್ಲಿ ಇರ್ತೀನಿ ಅಂದಲ್ಲ, ತಾನಿರುವ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ. ಆ ಸಂತೋಷ ಇರುವಂಥ ಸ್ಥಳ. ಆ ಸ್ಥಳದಲ್ಲಿ ಹೆಂಗಿದೆ ಅಂತ ಹೇಳ್ತಾರೆ, ಪ್ರಕಟಣೆ ಪುಸ್ತಕದಲ್ಲಿ ಯೋಹಾನನ ಅಪೊಸ್ತಲನು ದೂರದಿಂದ ನೋಡಿಕೊಂಡು ಹೇಳಿ ಅದು ಬರೆದಿಟ್ಟಿದೆ. ಆ ಸೋಸಿದ ಬಂಗಾರದ ಬೀದಿ ಮತ್ತು ಮುತ್ತುಗಳು ರತ್ನಗಳಿರುವಂಥ ಆ ಪರಿಶುದ್ಧ ಪಟ್ಟಣದಲ್ಲಿ ಅಲ್ಲಿ ದೇವರ ಸಂಗಡ ಸದಾಕಾಲ ದೇವರು ಅವರ ಸಂಗಡ ಇರುವವರು. ಆ ದೇವರಿದಾನೇ ಅವರ ಸಂಗಡ ಇರುವಾಗ ಅಲ್ಲಿ ದುಃಖವಿಲ್ಲ, ಗೋಳಾಟವಿಲ್ಲ, ಕಷ್ಟವಿಲ್ಲ, ಕಣ್ಣೀರಿಲ್ಲ, ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅಲ್ಲಿ ನಿತ್ಯ ನಿತ್ಯ ಸಂತೋಷದಲ್ಲಿ. ಈ ಸಂತೋಷದ ಬಗ್ಗೆ ನಮಗೇನಿರಬೇಕು? ನಿರೀಕ್ಷೆ ಇರಬೇಕು. ಈ ನಿರೀಕ್ಷೆ ಇರೋರಿಗೆ ಸಂತೋಷ ಪಡಲಿಕ್ಕಾಗೋದು. ಇಲ್ಲದವರಿಗೆ ಜೀವನದಲ್ಲಿ ಸಂತೋಷ ಪಡಲಿಕ್ಕಾಗಲ್ಲ. ಇಲ್ಲಿ ಚೆನ್ನಾಗಿದ್ದೀರಾ? ಅಯ್ಯೋ ಏನು ಚಂದ ಕಟ್ಕೊಂಡು ಇಲ್ಲಿ ಹೇಳ್ತಾರೆ. ಸರಿ, ನೀ ಇಲ್ಲಿ ಚಂದ ಇಲ್ಲ, ಹಂಗಾರೆ ಅಲ್ಲಿಗೆ ಹೋಗ್ತೀರಾ? ಸ್ವರ್ಗಕ್ಕೆ ಸತ್ತ ಮೇಲೆ ಯಾರಿಗೆ ಗೊತ್ತು? ಮತ್ತೆ ಏನು ಸಂತೋಷ? ಇಲ್ಲಿನೂ ಸಂತೋಷ ಇಲ್ಲ, ಅಲ್ಲಿಗೆ ಸಂತೋಷ ಇಲ್ಲಂದರೆ. ಆದರೆ ನಂಬಿಕೆ ಇಟ್ಟು ಕ್ರಿಸ್ತ ಯೇಸುವಿನ ಮೂಲಕ ಪಾಪಕ್ಷಮಾಪಣೆ ಹೊಂದಿ ಕ್ರಿಸ್ತನಲ್ಲಿರುವ ನಂಬಿಕೆಯಿಂದ ಸಮಾಧಾನ ಪಡೆದುಕೊಂಡು ಕ್ರಿಸ್ತನು ತಿರುಗಿ ಬರುತ್ತಾರೆ ಎಂಬ ನಿರೀಕ್ಷೆಯುಳ್ಳವರು ಇಲ್ಲಿಯೂ ಸಂತೋಷ, ಅಲ್ಲಿಯೂ ಸಂತೋಷ. ಇಲ್ಲಿ ಕ್ರಿಸ್ತನಲ್ಲಿ ಸಂತೋಷ ಪಡುವುದು, ಕ್ರಿಸ್ತನಲ್ಲಿ ಉಲ್ಲಾಸಿಸುವರು. ಅದು ಕಷ್ಟ ಆದರೂ ಜೈಲಲ್ಲಿದೆ, ಪೌಳನು ಶೀಲನು ಜೈಲಲ್ಲಿದ್ದಾರೆ, ಶರೀರ ಎಲ್ಲ ಗಾಯವಾಗಿದೆ, ಆದರೆ ಸಂತೋಷಕ್ಕೇನು ಕಡಿಮೆ ಇಲ್ಲ. ಅವರಲ್ಲಿ ಆರಾಧನೆ ಮಾಡಿದರು. ಹಾಲೆಲೂಯಾ. ಕಷ್ಟ ಬಂದಿದೆ ಕೂಡ ಅವ್ರಿಗೇನು ಸಂತೋಷನೂ ಹೋಗಿಲ್ಲ. ಒಳಗಡೆ ಅವರಲ್ಲಿ ಸಂತೋಷ ಒಳಗಡೆ ಇರುವುದರಿಂದ ಹೊರಗಡೆ ಇರುವಂಥ ಪರಿಸ್ಥಿತಿಗಳ ಸಂತೋಷ ಕೆಡಿಸಲಿಲ್ಲ. ನೋಡಿ, ಯಥಾರ್ಥ ನಿರೀಕ್ಷೆ ಉಳ್ಳವರಿಗೆ ಪರಿಸ್ಥಿತಿಗಳು ಅವರ ಸಂತೋಷ ಕೆಡಿಸುವುದಿಲ್ಲ. ಇಲ್ಲಿದ್ದೀರಾ? ಅದಕ್ಕೆ ನಾವು ನಿರೀಕ್ಷೆ ಉಳ್ಳವರಾಗಿರು. ನನ್ನ ಯೇಸು ಬರ್ತಾರೆ, ಅವರು ನನ್ನನ್ನು ಕರೆದೊಯ್ಯುತ್ತಾರೆ, ಅವರಿರುವ ಸ್ಥಳದಲ್ಲಿ ಇರಿಸ್ತಾರೆ. ಅಲ್ಲಿ ದುಃಖ, ಸಂಕಟ, ಗೋಳಾಟ ಇಲ್ಲ. ಆ ದೇವರಲ್ಲಿ, ಆ ದೇವ ದೂತರೊಂದಿಗೆ ನಾನು ಅವರನ್ನು ಆರಾಧನೆ ಮಾಡುತ್ತೇನೆ. ಈ ನಿರೀಕ್ಷೆ ಉಳ್ಳವರಿಗೆ ಏನಾಗುತ್ತೆ? ಹರ್ಷೋಲ್ಲಾಸ. ನೋಡಿ 5:11 ಓದಿ. ಮಾತ್ರವೇ ಅಲ್ಲದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಸ್ಥಿತಿ ಹೊಂದಿದವರಾಗಿ ಆತನ ಮುಖಾಂತರ ದೇವರಲ್ಲಿ ಹರ್ಷಗೊಳ್ಳುತ್ತೇವೆ. ನೋಡಿ, ಆತನ ಮುಖಾಂತರ ಈಗೇನಾಯಿತು? ಹರ್ಷಗೊಳ್ಳುತ್ತೇವೆ. ಹರ್ಷ ಅಂದ್ರೆ ಏನು? ಹರ್ಷ ಅಂತ ಹೇಳಿದರೆ ಸಂತೋಷ. ನೋಡಿ, ನಾವು ಸಮಾಧಾನ ಹೊಂದಿದ್ದು ಮಾತ್ರವಲ್ಲದೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸಮಾಧಾನ ಆತನ ಮುಖಾಂತರ ದೇವರಲ್ಲಿ ಸಂತೋಷ. ಈಗ ನೋಡಿ ಏನಾಯಿತು? ಸಂತೋಷ ಏನಾಯಿತು? ಸಮಾಧಾನ ಏನೋ ಆಯಿತು. ಇದು ಯಾವುದರಿಂದ? ನಂಬಿಕೆಯಿಂದಲೂ ನಿರೀಕ್ಷೆಯಿಂದಲೂ. ಹಲ್ಲೆಲೂಯಾ. ನೀವು ದೇವರಲ್ಲಿ ನಂಬಿರಿ, ಯೇಸು ಕ್ರಿಸ್ತನ ನಂಬಿರಿ, ಕ್ರಿಸ್ತ ಯೇಸುವಿನ ಯಜ್ಞಾರ್ಪಣೆ ನನಗಾಗಿ ಎಂದು ನಂಬಿರಿ. ಅದು ಲೋಕದ ಜನರಿಗೆ ಎಂದು ಹೇಳಿದರೆ ಆ ಲೋಕದ ಜನರು ಹರ್ಕೊಂಡು ಹೋಗ್ಬಿಡ್ತಾರೆ. ಯೇಸು ಬಲಿಯಾಗಿದೆ ಯಾರಿಗಾಗಿ? ನನಗಾಗಿ ಅಂತ ಹೇಳಿದರೆ ಅವ್ರಿಗೆ ಪ್ರಯೋಜನ. ಅದು ಲೋಕಕ್ಕಾಗಿ ಯೇಸು ಬೆಲೆ ಕೊಟ್ಟಿದೆ. ಹೌದು, ಲೋಕಕ್ಕೆ ಬೆಲೆ ಕೊಟ್ಟರೆ ಅವರು ಸಂತೋಷ ಪಡ್ತಾರೆ. ನನಗಾಗಿ ಎಂದು ನಂಬಿರಿ, ಅವಾಗ ನಿಮಗೆ ಸಮಾಧಾನ ಆಗುತ್ತದೆ. 2,
ಆ ಸಮಾಧಾನ ಮಾತ್ರ ಅಲ್ಲ, ನಿಮಗೆ ಸಂತೋಷ. ಕ್ರಿಸ್ತನೊಂದಿಗೆ ಆ ನಿರೀಕ್ಷೆಯಿಂದ ಸಂತೋಷ. ಆ ಸಂತೋಷ ಸಮಾಧಾನದಲ್ಲಿ ಇರುವಾಗ ಅವರಿಗಾಗಿ ದೇವರು ಅದ್ಭುತ ಮಾಡುತ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೋಡಿ, ನಮ್ಮ ವಿಷಯಗಳ ಬಗ್ಗೆ ದೇವರು ಕನಸಿನಲ್ಲಿ ಮಾತಾಡ್ತಾರೆ. ನಮ್ಮ ವಿಷಯಗಳ ಬಗ್ಗೆ ದೇವರು ನಮಗೆ ದರ್ಶನಗಳು ತೋರಿಸ್ತಾರೆ. ದೇವರು ಕನಸು ಮಾತ್ರ ಅಲ್ಲ, ದರ್ಶನ ಮಾತ್ರ ಅಲ್ಲ, ವಾಕ್ಯಗಳಲ್ಲಿ ಮಾತಾಡ್ತಾರೆ. ದೇವರು ನಮ್ಮ ಅಂತರಾತ್ಮಗಳಲ್ಲಿ ಮಾತಾಡ್ತಾರೆ. ದೇವರು ನಮ್ಮ ಅಗತ್ಯಗಳು ಪೂರೈಸುತ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಹೀಗೆ ನಂಬಿದ ಅಬ್ರಹಾಮನ ಬಗ್ಗೆ ಕೂಡ ಹೇಳಿ ಮುಗಿಸ್ತೇನೆ. ನೋಡಿ, ಪಕ್ಕದಲ್ಲಿದೆ ರೋಮರ್ 4:17. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಬ್ರಹಾಮನು ನಂಬಿಕೆ, ನಿರೀಕ್ಷೆ ಎರಡು ಅಬ್ರಹಾಮನಲ್ಲಿ ಕಾಣಿಸ್ತಾ ಇದೆ. ಅವನ ನಂಬಿಕೆ ಏನಿದೆ? ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ನಂಬಿದನು. ನಮ್ಮ ನಂಬಿಕೆ, ದೇವರು ಸತ್ತವರನ್ನು ಬದುಕಿಸುವನಾಗಿದ್ದಾನೆ, ಇಲ್ಲದ ಇರುವುದನ್ನು ಇರುವ ಹಾಗೆ ಹೆಸರಲ್ಲಿ ಕರೆಯುತ್ತಾನೆ. ನಂಬಿತೀರಾ? ಇದೇ ನಂಬಿಕೆ. ನೋಡಿಕೊಂಡು ನಂಬಲಿಕ್ಕೆ ಎಲ್ಲರಿಗೂ ಆಗುತ್ತೆ. ನೋಡಿ, ಇಲ್ಲಿ ಒಂದು ಫ್ಯಾನ್ ಇದೆ. ಹೌದು, ಫ್ಯಾನ್ ಇದೆ, ನಿಜ. ನಂಬಲಿಕ್ಕೆ, ನೋಡಿಕೊಂಡು ನಂಬಲಿಕ್ಕೆ ಸುಲಭ. ಅಲ್ಲಿ ಒಂದು ಪುಲ್ಪಿಟ್ ಇರುತ್ತದೆ. ಆ ಪುಲ್ಪಿಟ್ಟು ಅದು ತುಂಬ ಶೃಂಗಾರವಾಗಿರುತ್ತದೆ. ಈ ಸಭೆ ಸೀಲಿಂಗ್ ಮಾಡಿ ಇದು AC ಸೌಂಡ್ ಪ್ರೂಫ್ ಆಗಿರುತ್ತದೆ. ಕಣ್ಣಿಗೆ ಕಾಣದೆ ಇರುವುದು ನಿಜ ಎಂಬುದು ನಂಬುದು. ಈ ನಂಬಿಕೆ ನಿಮ್ಮಲ್ಲಿ ಇದ್ದರೆ ನಿಮ್ಮ ಸಮಾಧಾನ ಯಾರು ಕೆಡಿಸಲ್ಲ. ಅದೇ ನಾವಿಲ್ಲಿ ಎಷ್ಟೋ ಸಾರಿ ಹೇಳಿದೆಯಲ್ಲ, ನಮ್ಮನ್ನು ಸಾಯಿಸ್ತೀನಿ ಕತ್ತರಿಸಿ ಅಂತ ಹೇಳುವಾಗಲೂ ನಮಗೆ ನೀ ಸಾಯಿಸಿದ್ರು ಕತ್ತರಿಸಿದ್ರು ದೇವರು ನಮ್ಮ ಒಳಗಡೆ, ನಾವು ಸತ್ತವರನ್ನು ಬದುಕಿಸುವ ದೇವರಲ್ಲಿ ನಮಗೆ ನಂಬಿಕೆ. ಆ ನಂಬಿಕೆ ನಿಮಗೆ ಸಮಾಧಾನ ಕೊಡೋದು. ದಯವಿಟ್ಟು ಅರ್ಥ ಮಾಡಿ, ನಿಮ್ಮ ಜೀವನದಲ್ಲಿ ಇಲ್ಲದವುಗಳ ಬಗ್ಗೆ ನೀವು ಟೆನ್ಷನ್ ಮಾಡಿ 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 ತಲೆ ಕೆಡಿಸಬೇಡ. ಇಲ್ಲದ ಇರುವ ಪರಿಸ್ಥಿತಿ ಹಂಗೆ ಇರಲಿ, ನಾವೇನು ಮಾಡಬೇಕು? ನಾವು ಇಲ್ಲದ ಇರುವುದನ್ನು ಇರುವ ಹಾಗೆ ಹೆಸರೇಳಿ ಕರೆಯುವ ದೇವರಲ್ಲಿ ನಂಬಿಕೆ. ಈ ನಂಬಿಕೆ ನಿಮ್ಮಲ್ಲಿ ಯಾರಲ್ಲಿದೆಯೋ ನಿಮ್ಮ ಸಮಾಧಾನ ತೆಗಿಲಿಕ್ಕೆ ಯಾರಿಗೂ ಆಗಲ್ಲ. ಒಂದು ಅಬ್ರಹಾಮನು ದೇವರನ್ನು ನಂಬಿದರು. ಹೇಗೆ? ದೇವರು ಸತ್ತವರನ್ನು ಬದುಕಿಸುವನೆಂದು ನಂಬಿದನು, ಇಲ್ಲದಿರುವುದನ್ನು ಹೆಸರೇಳಿ ಕರೆಯುತ್ತಾನೆಂದು ನಂಬಿದರು. ಅಬ್ರಹಾಮನ ಬಗ್ಗೆ ಹೇಳಿದ್ರೆ ಮಾತ್ರ ಸಾಕಾ? ನಮ್ಮ ಬಗ್ಗೆನೂ ಹೇಳಬೇಕಾ? ನಮ್ಮ ಮಕ್ಕಳಾದರೂ ಹೇಳಬೇಕಾ? ಪುಸ್ತಕದಲ್ಲಿ ಪ್ರಿಂಟ್ ಆಗಿ ಬಂದಿಲ್ಲಂದರು ನಮ್ಮ ಮಕ್ಕಳಾದರೂ ಹೇಳಬೇಕಾ? ನನ್ನ ಅಪ್ಪನು ದೇವರು ಸತ್ತವರನ್ನು ಬದುಕಿಸುವನು ಎಂದು ನಂಬಿದರು. ನನ್ನ ಅಪ್ಪನು ಇಲ್ಲದೆ ಇರುವುದನ್ನು ಇರುವ ಹಾಗೆ ತೆಗೆದುಕೊಂಡು ಬರುವನೇ ದೇವರು ಎಂದು ನಂಬಿದರು ಎಂದು ನಮ್ಮ ಬಗ್ಗೆ ನಮ್ಮ ಮಕ್ಕಳು ಹೇಳಬೇಕು. ಹಲ್ಲೆಲೂಯಾ. ಇಲ್ಲದಿರುವುದನ್ನು ಇರುವ ಹಾಗೆ ಹೆಸರೇಳಿ ಕರೆಯುವವನು. ಹಲ್ಲೆಲೂಯಾ. ಮತ್ತು ನಿರೀಕ್ಷೆನು ನಿನ್ನ ಸಂತತಿಗಳು ಆಕಾಶದ ನಕ್ಷತ್ರಗಳಂತೆ ಆಗುವುದೆಂದು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದರು. ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ನಿರೀಕ್ಷಿಸಿ ನಂಬಿದನು. ನಿರೀಕ್ಷೆಗೆ ಆಸ್ಪದ ಇಲ್ಲ, ಒಂದು ಮಗನು ಕೂಡ ಇಲ್ಲ. ಆವಾಗ ಹೇಳ್ತಾರೆ ನಿನಗೆ ಆಕಾಶದ ನಕ್ಷತ್ರಗಳಿಂದ ಮಕ್ಕಳಾಗುತ್ತೆ ಅಂತ. ಒಂದು ಮಗನು ಕೂಡ ಇಲ್ಲ. ಸರಿ, ಹಂಗಾದರೆ ಒಂದು ಮಗನಾದರೆ ನಾಳೆ ಮಕ್ಕಳಾಗುತ್ತೆ ಅಂತ ಹೇಳಲಿಕ್ಕೆ ವಯಸ್ಸು, ಮಕ್ಕಳ ಪುತ್ರೋತ್ಪಾದನ ಶಕ್ತಿ ಕೂಡ ಮೀರಿ ಹೋಯಿತು, ಮಕ್ಕಳಾಗುವಂಥ ಶಕ್ತಿಯನ್ನು ಮೀರಿ ಹೋಯಿತು. ಆವಾಗ ಚಾನ್ಸ್ ಇಲ್ಲ, ನಿರೀಕ್ಷೆಗೆ ಚೂರು ಚಾನ್ಸ್ ಇಲ್ಲ. ಆದರೂ ಅಬ್ರಹಾಮ್ ಏನು ಮಾಡಿದೆ ಅಂದರೆ ನಿರೀಕ್ಷಿಸಿದರು. ಏನು ನಿರೀಕ್ಷಿಸಿದ್ದಾರೆ?
ನನಗೆ ಆಕಾಶದ ನಕ್ಷತ್ರಗಳಿಂದ ಮಕ್ಕಳಾಗುತ್ತದೆ. ನನಗೆ ದೇವರು ನನ್ನ ಸಂತತಿಯನ್ನು ಹೆಚ್ಚಿಸುತ್ತಾರೆ. ನಿರೀಕ್ಷಿಸಲಿಕ್ಕೆ ಚೂರು ಚಾನ್ಸ್ ಇಲ್ಲ. ಇದೇ ನಿರೀಕ್ಷೆ, ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ. ಇದು ಈ ರೇಂಜಕ್ಕೆ ನೀವು ಬಂದಿದ್ದರೆ ನಮ್ಮ ಸಮಾಧಾನ ಕೆಡಿಸಲಿಕ್ಕೆ ಯಾರಿಗೂ ಆಗಲ್ಲ, ನಮ್ಮ ಸಂತೋಷ ಕೆಡಿಸಲಿಕ್ಕೆ ಯಾರಿಗೂ ಆಗಲ್ಲ. ಆದರೆ ಇದೆಷ್ಟು ನಾನು ಇಲ್ಲಿ ಸಾರಿ ಹೇಳಿದರು, ನೀವದನ್ನು ಹೃದಯದಲ್ಲಿ ನಂಬದೆಯೂ ನೀವದನ್ನು ನಿರೀಕ್ಷಿಸದೆ ಇರುವಾಗ ನಾನು 1000 ಸಾರಿ ಹೇಳಿದರೂ ಅದು ನಿಮಗೆ ಉಪಯೋಗಕ್ಕೆ ಬರಲ್ಲ. ಈ ದಿವಸ ನಮಗೆ ದೇವರು ಕೊಟ್ಟ ದಿವಸ, ಕಣ್ಣು ಮುಚ್ಚಿ ನಂಬಿರಿ. ಈ ಸ್ಥಳಕ್ಕೆ ಬರುವಾಗ ನಾವು ಈ ರೀತಿಯಾಗಿ ಆಲಯ ಆಗುತ್ತದೆ, ಈ ರೀತಿಯಾಗಿ ಈ ಜನಗಳನ್ನು ದೇವರ ಕಡೆಗೆ ನಡೆಸುತ್ತದೆ ಎಂದ ನಾವು ಈ ನಿಮ್ಮ ಮುಖಗಳು ನೋಡಿಲ್ಲಂದರೂ ನಮಗೊಂದು ನಿರೀಕ್ಷೆ ಇತ್ತು, ದೇವರು ನೆರವೇರಿಸ್ತಾರೆ ಎಂಬುದು. ಆದರೆ ಆವಾಗ ಏನೂ ಇಲ್ಲ. ಹಲ್ಲೆಲೂಯ. ನಾನು ನಿಮಗೆ ನಿಮ್ಮ ವೈಯಕ್ತಿಕ ಜೀವನದ, ಕುಟುಂಬ ಜೀವನದಲ್ಲಿ ದಯವಿಟ್ಟು ನೀವು ನಂಬಿರಿ, ನಿರೀಕ್ಷಿಸಿರಿ. ಕಾಲ ಅದು ನಿಜ ಎಂದು ಪ್ರೂಫ್ ಮಾಡ್ತಾರೆ. ಹಲ್ಲೆಲೂಯ. ಅಬ್ರಹಾಮನು ಅವನು ನಂಬಿದರು, ನಿರೀಕ್ಷಿಸಿದರು. ಆಮೇಲೆ ಸಿಕ್ಕಿದೆ ಅಂತ ನೋಡಬೇಕಲ್ಲ. 22 ನೋಡಿ. ಆದುದರಿಂದ ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದೆಂದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. ನಂಬಿಕೆ, ನಿರೀಕ್ಷೆ. ಅಬ್ರಹಾಮನು ನಂಬಿದರು, ನಿರೀಕ್ಷಿಸಿದರು. ಆ ನಂಬಿಕೆಯಲ್ಲಿ ಈ ವಾಗ್ದಾನಗಳ ಬಲವನ್ನು ಹೊಂದಲಿಕ್ಕೆ ಸಮಯ ಮುಂದಕ್ಕೆ ಹೋಗ್ತಾ ಇದೆ ಎಂದು ಹೇಳಿಕೊಂಡು ಅವರು ಅಪನಂಬಿಕೆಯಿಂದ ಚಂಚಲನ ಆಗಲಿಲ್ಲ. ಇದು ಹೇಳಿಕೊಂಡು ಕಾಲ ಎಷ್ಟಾಯ್ತು, ಇದುವರೆಗೆ ಆಗಿಲ್ಲ ಅಂತ ಹೇಳಿಕೊಂಡು ಅವನೇನು ನಂಬಿಕೆಯಲ್ಲಿ ಬಿಟ್ಟಿಲ್ಲ ಅಂದೆ, ಚಂಚಲನಾಗಿಲ್ಲ. ಇರುವ ನಂಬಿಕೆಯಲ್ಲಿ ದೃಢವಾಗಿ ಹಿಡ್ಕೊಂಡೇ ಇದೆ. ಇವತ್ತಲ್ಲ ನಾಳೆ ಆಗಿಲ್ವಾ, ನಾಳೆದಾಗಿಲ್ವಾ, ಮುಂದಿನ ದಿವಸ. ಯಾಕಂದ್ರೆ ವಾಗ್ದಾನ ಮಾಡಿದ್ದು ದೇವರು. ಹಲ್ಲೆಲೂಯ. ದೇವರ ಮಕ್ಕಳಿರ ನೋಡಿ, ದೇವರಿಂದಲಿ ನಂಬಿಕೆ ಇಡು, ನಿರೀಕ್ಷಿಸು. ಅದು ಅಬ್ರಹಾಮನಿಗೆ ಮಾತ್ರ ಅಲ್ಲ. ಅಲ್ಲಿ ನನ್ನ ಹೆಸರಿದೆ ನೋಡಿ, ಕರೆಕ್ಟಾಗಿ ಹೋದೆ ನೋಡಿ, ನನ್ನ ಹೆಸರಲ್ಲಿದೆ. ನಿಮ್ದಿದೆಯೋ ಗೊತ್ತಿಲ್ಲ. ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿದೆಂಬುದು ಅವನಿಗೋಸ್ಕರ ಮಾತ್ರವಲ್ಲದೆ ನಿಮ್ಮ ಬಗ್ಗೆ ಇದೆಯಾ? ನಾನು ಹೇಳೋದು ನನಗೋಸ್ಕರ ಅಂದ. ಇದು ನೀವು ನಂಬಿರಿ. ಮಂಜನಗಳೇ, ಸಭೆಯ ಮಕ್ಕಳೇ, ನಾವು ಏನಕ್ಕೂ ಬಾರದವರಾಗಿ ಏನೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಆ ಕಷ್ಟ ಕಣ್ಣೀರು ನೆಲೆಕೊಂಡು ಇರಲಿಕ್ಕಲ್ಲ. ಅಬ್ರಹಾಮನ ವಂಶಸ್ಥರು. ಬೇಕಾಗಿರೋದು ನಂಬಿಕೆ, ನಿರೀಕ್ಷೆ. ಸಮಾಧಾನ, ಸಂತೋಷ. ಇನ್ನೇನು ಬೇಕು? ಇದನ್ನು ಪ್ರೂಫ್ ಒಂದೆಲ್ಲದಕ್ಕಾಗಿ ಗಲಾತ್ಯ 3:29. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಆಗುತ್ತಾರೆ ಅಲ್ಲ, ಆಗಿದ್ದೀರಿ. ಇದು ನಂಬಿಕೆಯಿಂದಲೂ ನಿರೀಕ್ಷೆಯಿಂದಲೂ ನಾವು ಇದನ್ನು ಸ್ವಾಧೀನ ಮಾಡಿಕೊಳ್ಳಿರಿ. ಹಲ್ಲೆಲೂಯ. ಈಗ ಸಮಾಧಾನವೂ ಸಂತೋಷವು ಈ ಭೂಮಿಯಲ್ಲಿಯೂ ಮತ್ತು ಕರ್ತನಿರುವ ಸ್ಥಳದಲ್ಲಿಯೂ. ಇಲ್ಲಿ ಹೇಳ್ತಾ ಇದ್ದಾರೆ, ಫಸ್ಟ್ ಹೇಳಿದೆ, ನಾನಿರುವ ಸ್ಥಳದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದೆ ಅಲ್ವಾ. ಕರ್ತನಿರುವ ಸ್ಥಳದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆವಾಗ ಇದೇ ನೀವು ವೆಯ್ಟ್ ಮಾಡಿಕೊಂಡಿದೆ. ಅದೆಲ್ಲ ಸರಿ ಪಾಸ್ಟ್ರೆ, ಅಲ್ಲಿ ಗಂಡು ಹೋಗಬೇಕಲ್ಲ, ಅಲ್ಲಿ ತನಕ ಬದುಕಬೇಕಲ್ಲ. ನೋಡಿ, ಅದೇ ಈಗ ಲಾಸ್ಟ್ ಹೇಳಿದೆ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ನೀವು ಬಾಧ್ಯರಾಗಿದ್ದೀರಿ. ಅಬ್ರಹಾಮನನ್ನು ಅವನ ಹೆಸರು ಪ್ರಖ್ಯಾತಿಪಡಿಸಿ, ಅವನನ್ನು ದೊಡ್ಡ ಜನಾಂಗವಾಗಿ ಮಾಡಿ, ಅವನನ್ನು ನಿಧಿಯಾಗಿ ಮಾಡಿ, ಅವನ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದ. ಆದರೆ ಈ ಆಶೀರ್ವಾದ ನೋಡಿ ಆವಾಗ ಬರೆದಿದೆ, ನಂಬುವರಾದ ನಮಗೂ ಇಲ್ಲ, ಅಲ್ಲಿ ನಂಬುವ ನನಗೆ. ನಂಬಿಕೆಯಿಂದ ನಾವು ಸಂತೋಷ ಪಡೋಣ, ಸಮಾಧಾನ ಪಡೋಣ, ಜೀವನದಲ್ಲಿ ಅದನ್ನು ಎಂಜಾಯ್ ಮಾಡಿಕೊಳ್ಳೋಣ, ಅದು ಅನುಭವಿಸಿಕೊಳ್ಳೋಣ. ನೋಡಿ,
ಸಿಸ್ಟರ್ ಹೇಳಿದ ಥರ ಒಂದು ಅನಾರೋಗ್ಯ ಬರುವಾಗೆ ದೇವರು ಸಂತೈಸುವನಿದ್ದಾರೆ. ಒಂದು ಇಕ್ಕಟ್ಟು ಬರುವಾಗೆ, ಮೊನ್ನೆ ಭಾನುವಾರ ಹೇಳಿದೆ, ಪರೀಕ್ಷೆ ಆಗುತ್ತಲೇ ತಪ್ಪಿಸಿಕೊಳ್ಳಿ ಯಾವುದೋ ಒಂದು ರೂಟ್ ಒದಗಿಸಿಕೊಡ್ತಾರೆ. ಒಂದು ವೇಳೆ ಇವತ್ತು ಕೇಳಿ ಇವತ್ತೇ ಆಗಿಲ್ಲಂದರು ದೇವರು ಅದಕ್ಕೊಂದು ಮಾರ್ಗ ಒದಗಿಸುತ್ತಾರೆ. ಸಮಾಧಾನ, ಸಂತೋಷ, ನಂಬಿಕೆ, ನಿರೀಕ್ಷೆ. ಅಬ್ರಹಾಮನು ದೇವರನ್ನು ನಂಬಿದರು, ಅದು ಅವನಿಗೆ ನೀತಿ ಎಂದು ಲೆಕ್ಕಿಸಿದರು. ಅವನಿಗೆ ಕೊಟ್ಟ ವಾಗ್ದಾನದಲ್ಲಿ ನಿರೀಕ್ಷೆ ಇಟ್ಟಿದ್ರು, ಅದು ನೆರವೇರಿತು. ಆ ವಾಗ್ದಾನಗಳು ಇದೆಲ್ಲ ಸುಮ್ಮನೆ ನೀವು ಇದ್ಕೊಂಡು ಅಜ್ಜಿ ಮಾತು ಹೇಳೋ ಥರ ನೀವು ನನಗೆ ಹಂಗಾಗದು ಉಬ್ಬಿಸಿ ಬಿಡ್ತೀರಾ ದೇವರೇ ಎಂದು ಅಬ್ರಹಾಮ್ ಕೇಳಿಲ್ಲ. ದೊಡ್ಡ ಜನಾಂಗ ಆಗುತ್ತೆ ಅಂದರೆ ನಕ್ಷತ್ರದ ಮಕ್ಕಳು, ನಕ್ಷತ್ರ ಬೇಕಲ್ಲ, ಒಂದು 10 ಮಕ್ಕಳಾದರೆ ಸಾಕಿತ್ತು, ನೀನು ನಕ್ಷತ್ರ ಥರ ಹೇಳ್ಬಿಟ್ಟು ಸುಮ್ಮನೆ ಇರ್ತೀಯ ಅಂದ್ಕೊಂಡು ಅವನು ಗುಣಗುಟ್ಲಿಕ್ಕೆ ಹೋಗಿಲ್ಲ, ನಿರೀಕ್ಷಿಸಿಕೊಂಡೇ ಇದ್ದೆ, ಪಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನನಗೂ ನಿಮಗೂ ದೇವರೊಂದು ಅವಕಾಶ ಕೊಟ್ಟಿದೆ. ದೇವರನ್ನು ನಂಬಿರಿ, ಯೇಸು ಕ್ರಿಸ್ತನನ್ನು ನಂಬಿರಿ, ಕ್ರಿಸ್ತನ ಯಜ್ಞಾರ್ಪಣೆಯಲ್ಲಿ ನಂಬಿರಿ. ಆತನು ನಮ್ಮ ಅಪರಾಧಗಳ ದೆಸೆಯಿಂದ ಅವರು ಯಜ್ಞವಾಗಿ ಅರ್ಪಿಸಲ್ಪಟ್ಟು ನಂಬಿರಿ. ಇದು ನಮಗೆ ಸಮಾಧಾನ ಕೊಡುತ್ತದೆ. ಆ ಕ್ರಿಸ್ತನು ಬೈರಿಗಳಾಗಿದ್ದ ನಮ್ಮನ್ನು ಕ್ರಿಸ್ತನ ಯಜ್ಞಾರ್ಪಣೆಯಿಂದ ತಂದೆಯಾದ ದೇವರೊಂದಿಗೆ ಸಮಾಧಾನಪಡಿಸಿ ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಇದು ನಂಬಿರಿ. ಎರಡನೇದಾಗಿ ನಿರೀಕ್ಷೆ. ನೋಡಿ, ನಿರೀಕ್ಷೆ ಎಂಬುದು ದೇವರು ನಮಗಾಗಿ ಸ್ಥಳವನ್ನು ಸಿದ್ಧಪಡಿಸಿ ಅವರಿರುವ ಸ್ಥಳದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗಲಿಕ್ಕೆ ತಿರುಗಿ ಬರುತ್ತಾರೆ. ಈ ನಿರೀಕ್ಷೆ ಇರಲಿ. ಈ ನಿರೀಕ್ಷೆ ನಮ್ಮನ್ನು ಸಂತೋಷಪಡುತ್ತದೆ. ಈ ನಿರೀಕ್ಷೆ ನಮ್ಮನ್ನು ಈಗ ನಾನು ಬದುಕುವ ಕಾಲ ನನ್ನ ದೇವರಿಂದ ನಾನು ಸಮಾಧಾನ ಆಗಿ ಸಂತೋಷ ಆಗಿ ಬದುಕ್ತೀನಿ. ಇಲ್ಲ, ಕರ್ತನು ಕರೆದರೆ ನಾನು ಅಲ್ಲಿ ಹೋಗಿ ಸಂತೋಷ ಪಡ್ತೀನಿ. ಹಲ್ಲೆಲೂಯಾ. ಇಲ್ಲ, ಇಲ್ಲಿ ಇರಿಸಿದ್ದೀರಾ, ಇಲ್ಲಿ ಇರಿಸಿದರೆ ಇಲ್ಲಿ ಸಮಾಧಾನ ಆಗಿ ಸಂತೋಷ ಆಗಿರ್ತೀನಿ. ಇಲ್ಲ, ಅಲ್ಲಿ ಕರೀತೀರಾ, ಅಲ್ಲಿ ಇರ್ತೀನಿ. ಅದು ನನ್ನ ಸಂತೋಷಕ್ಕೂ ಸಮಾಧಾನಕ್ಕೂ ವ್ಯತ್ಯಾಸ ಇಲ್ಲ. ಈ ರಕ್ಷಣೆಯಲ್ಲಿ ನಾವು ನೆಲೆಗೊಂಡು, ಈ ರಕ್ಷಣೆ ಇಲ್ಲದಿದ್ದರೆ, ಅದಕ್ಕೆ ಕ್ರಿಸ್ತನವರಾಗಿದ್ದರೆ ನೀ ಬಾದಿರು. ಈ ಕ್ರಿಸ್ತನ ಆಗದೆ ಹೋದರೆ, ಆ ಕ್ರಿಸ್ತನಲ್ಲಿ ನಾವು ಒಳಪಡೆದು ಹೋದರೆ ನಮಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲದ ಬರ್ತದೆ. ಹಲ್ಲೆಲೂಯಾ. ನಾನು ಅಂದ್ಕೊಳ್ತೀನಿ ಇಲ್ಲಿಂದ ಎಲ್ಲರೂ ಕ್ರಿಸ್ತನವರಾಗಿ ಇವತ್ತು ಸಂತೋಷ ಸಮಾಧಾನದೊಂದಿಗೆ ಹೋಗ್ತೀವಿ. ಪ್ರಾರ್ಥಿಸೋಣ. ಎದ್ದು ನಿಂದುಕೊಳ್ಳ್ರಿ, ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಂದುಕೊಂಡು 3 ವಿಷಯಗಳು ಹೇಳಿರೋದು. 1, ನಂಬಿಕೆಯಿಂದ ಸಮಾಧಾನ. 2, ನಿರೀಕ್ಷೆಯಿಂದ ಸಂತೋಷ. ಅದಕ್ಕೆ 3ನೇದು ಅಬ್ರಹಾಮನ ಅದಕ್ಕೆ ಸಾಕ್ಷಿ. ಅವನು ನಂಬಿದರು, ನಿರೀಕ್ಷಿಸಿದರು, ಹೊಂದಿಕೊಂಡಿದ್ರು. ನಾವು ನಂಬುವರು, ನಿರೀಕ್ಷಿಸುವರು, ನಾವು ಹೊಂದಿಕೊಳ್ಳುವರು. ಅದು ಅಬ್ರಹಾಮನ ಮಾತ್ರವಲ್ಲ, ನಂಬುವರಾದ ನನಗೂ ಬರೆದಿದೆ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ದಿನವನ್ನು ನಮಗಾಗಿ ನೀವು ಒದಗಿಸಿ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಕರ್ತನೇ, ಈ ದಿನದಲ್ಲಿ ನಿಮ್ಮನ್ನು ಆರಾಧನೆ ಮಾಡುವಂತೆಯೂ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂತೆಯೂ ಕರ್ತನೇ ನೀ ಕೃಪೆ ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಮತ್ತು ವಾಕ್ಯಗಳ ಮೂಲಕವಾಗಿ ದೇವರೇ ನೀವು ನಮ್ಮೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ದೈವಿಕವಾದ ಸಮಾಧಾನವನ್ನು ನೀ ಕೊಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ದೈವಿಕವಾದ ಸಂತೋಷವನ್ನು ನೀ ಕೊಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ನಂಬಿಕೆಯ ಮೂಲಕ ನಾವು ಸಮಾಧಾನವು, ನಿರೀಕ್ಷೆಯ ಮೂಲಕ ನಾವು ಸಂತೋಷವನ್ನು ಪಡೆದುಕೊಳ್ಳುವ ಹಾಗೆ ಕರ್ತನೇ ನೀ ಕೃಪೆ ನೀಡಿದಕ್ಕಾಗಿ ಸ್ತೋತ್ರ. ನಾವು ದೇವರಲ್ಲಿಯೂ ಯೇಸು ಕ್ರಿಸ್ತನಲ್ಲಿಯೂ ನಂಬಿಕೆ ಇಟ್ಟು, ಆ ಕ್ರಿಸ್ತ ಯೇಸು ನನ್ನ ಅಪರಾಧಗಳ ದೆಸೆಯಿಂದ ಆದರೂ ಜಜ್ಜಲ್ಪಟ್ಟಿದೆ ಎಂಬುದನ್ನು ನಾನು ನಂಬಿ, ಆ ನಂಬಿಕೆಯಿಂದ ನಾನು ತಂದೆಯಾದ ದೇವರೊಂದಿಗೆ ಸಮಾಧಾನವಾಗಿರಲಾಗಿ ಕ್ರಿಸ್ತನೊಂದಿಗೆ ಒಂದಾಗುವ ಭಾಗ್ಯ ಕೊಟ್ಟದಕ್ಕಾಗಿ ಸ್ತೋತ್ರ. ಅದು ಮಾತ್ರವಲ್ಲದೆ ಕರ್ತನು ನನಗಾಗಿ ಬಲಿಯಾಗಿ ಅರ್ಪಿಸಲ್ಪಟ್ಟಿದ್ದು ಮಾತ್ರವಲ್ಲದೆ ಜೀವದಿಂದದ್ದು ಸ್ವರ್ಗದಲ್ಲಿ ತಂದೆಯ ಬಲಗಡೆಯಲ್ಲಿ ನನಗಾಗಿ ವಿಜ್ಞಾಪನೆ ಮಾಡುತ್ತಾ ಇರುವವನು ಮತ್ತು ನನಗಾಗಿ ತಿರುಗಿ ಬರುವವನೆಂದು ನಂಬುತ್ತೇನೆ. ಅದು ನಿರೀಕ್ಷಿಸುತ್ತೇನೆ. ನನ್ನ ಕರ್ತನು ಬಂದು ತಾನಿರುವ ಸ್ಥಳದಲ್ಲಿ ನನ್ನನ್ನು ಕರೆದೊಯ್ಯುತ್ತಾನೆ ಎಂಬ ನಿರೀಕ್ಷೆಯಲ್ಲಿ ನಾನು ಸಂತೋಷ ಪಡುತ್ತೇನೆ. ಈ ಸಮಾಧಾನವು, ಈ ಸಂತೋಷವು ಈ ಮಕ್ಕಳಲ್ಲಿ ನೆಲೆಗೊಂಡಿರಲಿ. ಅದು ಮಾತ್ರವಲ್ಲ, ನಂಬಿದವನಾದ ಅಬ್ರಹಾಮನು ದೇವರು ಸತ್ತವರನ್ನು ಬದುಕಿಸುವವನು, ಇಲ್ಲದೆ ಇರುವುದನ್ನು ಇರುವ ಹಾಗೆ ಹೆಸರೇಳಿ ಕರೆಯುವನು ಎಂದು ನಂಬಿ ಅದನ್ನು ಪಡೆದುಕೊಂಡ ಹಾಗೆ ನಾವು ಕೂಡ ನನ್ನ ದೇವರು ಸತ್ತವರನ್ನು ಬದುಕಿಸುವ ದೇವರು, ನನ್ನ ದೇವರು ಇಲ್ಲದೆ ಇರುವುದನ್ನು ಹೆಸರೇಳಿ ಕರೆಯುವ ದೇವರು ಮಾತ್ರವಲ್ಲ,
ನಿರೀಕ್ಷೆಗೆ ಆಸ್ಪದ ಇಲ್ಲದೆ ಇರುವಾಗಲೂ ಅಬ್ರಹಾಮನು ನಿರೀಕ್ಷಿಸಿ ಅದಕ್ಕಾಗಿ ಕಾದುಕೊಂಡಿದ್ದನು. ನಾನು ಕೂಡ ನಿರೀಕ್ಷೆಗೆ ಆಸ್ಪದ ಇಲ್ಲದ ವಿಷಯಗಳು, ನನಗೆ ನಿರೀಕ್ಷಿಸಲಿಕ್ಕೆ ಯಾವುದೇ ಸಾಧ್ಯನೇ ಇಲ್ಲದಿರುವಾಗಲೂ ನಾನು ನಿರೀಕ್ಷಿಸಿ ಅದಕ್ಕಾಗಿ ಕಾಯುತ್ತೇನೆ. ದೇವರೇ, ಮಕ್ಕಳು ನಂಬಿಕೆಯಿಂದಲೂ ನಿರೀಕ್ಷೆಯಿಂದಲೂ ಸಮಾಧಾನವು ಸಂತೋಷವುಳ್ಳವರಾಗಿ ನಿಮಗೆ ಸಾಕ್ಷಿ ಮಕ್ಕಳಾಗಿ ಜೀವಿಸುವ ಹಾಗೆ ಕರ್ತನ ಅದ್ಭುತ ಮಾಡು. ಈ ಸಮಾಧಾನದಿಂದ ಈ ಮಕ್ಕಳು ಹೋಗಲಿ, ಈ ಸಂತೋಷದಿಂದ ಮಕ್ಕಳು ಹೋಗಲಿ, ಈ ಒಂದು ತೃಪ್ತಿಯಲ್ಲಿ ಮಕ್ಕಳು ಮನೆಗೆ ಹೋಗಲಿ. ದೇವರೇ, ಮುಂದಿನ ದಿನಗಳಲ್ಲಿ ದೇವರೇ ಸಭೆಯಲ್ಲಿ ಕೂಡಿ ಬರಲಿಕ್ಕೆ ಮಕ್ಕಳಿಗೆ ಕೃಪೆಯುಂಡ. ದೇವರ ಮಂಗಳವಾರ ಆಗಲಿ, ವಿಲೇಜ್ ಪ್ರೇಯರ್ಗಳಲ್ಲಾಗಲಿ ಮತ್ತು ಭಾನುವಾರದ ಆರಾಧನೆಗಳಲ್ಲಾಗಲಿ ಮಕ್ಕಳು ದೇವರ ಕೂಡಿ ಬಂದು ಆ ದೇವರ ಸಂತೋಷವು, ದೇವರ ಸಮಾಧಾನವು ಅನುಭವಿಸುವ ಹಾಗೆ ಎಲ್ಲರಿಗೂ ಕರ್ತನ ಕೃಪೆ ನೀಡಿರಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕ ತಂದೆಯಾದ ದೇವರೇ. ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಜಯ ಕೊಟ್ಟ ದೇವರಿಗೆ ಸಂತೋಷವಾಗಿ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.